ಆತ್ಮೀಯ ತರಬೇತಿದಾರರಿಗೆ ಪುನರ್ಮನನ ತರಗತಿಗೆ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ ಯು ಟು ಆಲ್ ಫಾರ್ ಟುಡೇ ಆನ್ಲೈನ್ ಕ್ಲಾಸಸ್. ತರಬೇತಿದಾರರೇ, ಇಂದಿನ ತರಗತಿಯಲ್ಲಿ ನಾವು ಡೈರೆಕ್ಷನ್ಸ್ ಕಂಟ್ರೋಲ್ ವಾಲ್ವ್ ಬಗ್ಗೆ ವಿಷಯವನ್ನ ತಿಳಿದುಕೊಂಡಿದ್ದೀವಿ. ಟುಡೇ ಇನ್ ದಿಸ್ ಕ್ಲಾಸ್, ಈ ದಿನದ ತರಗತಿಯಲ್ಲಿ we will discuss flow control valve and variable flow control valve used in hydraulic system. Hydraulic system ನಲ್ಲಿ ಫ್ಲೋ ಕಂಟ್ರೋಲ್ ವಾಲ್ವ್ ಮತ್ತೆ ವೇರಿಯಬಲ್ ಫ್ಲೋ ಕಂಟ್ರೋಲ್ ವಾಲ್ವ್ ನ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಅಟ್ ದ ಎಂಡ್ ಆಫ್ ದಿಸ್ ಲೆಸನ್ ಯು ಶಲ್ ಬಿ ಏಬಲ್ ಟು ಏನ್ ಗೊತ್ತಿರಬೇಕು, ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಅಂದ್ರೆ ಫ್ಲೋ ಕಂಟ್ರೋಲ್ ವಾಲ್ವ್ ನ ನೀಡ್ ಏನು, ನೀಡ್ ಫಾರ್ ಫ್ಲೋ ಕಂಟ್ರೋಲ್ ವಾಲ್ವ್, ಅಂಡ್ ಸ್ಟೇಟ್ ದ ಪ್ರಿನ್ಸಿಪಲ್ ಆಫ್ ಆಪರೇಷನ್ಸ್ ಆಫ್ ಫ್ಲೋ ಕಂಟ್ರೋಲ್ ವಾಲ್ವ್, ಮತ್ತೆ ಡಿಫರೆಂಟ್ ಸಿಂಬಲ್ ಅನ್ನ ಡ್ರಾ ಮಾಡೋದ್ರ ಬಗ್ಗೆ ನೀವು ತಿಳಿದುಕೊಳ್ಬೇಕು. ಅಂಡ್ ದಿ ಡಿಫರೆಂಟ್ ಅಪ್ಲಿಕೇಶನ್ಸ್ ಆಫ್ ವೇರಿಯಬಲ್ ಫ್ಲೋ ಕಂಟ್ರೋಲ್ ವಾಲ್ವ್ ಮತ್ತೆ ಅಡ್ಜಸ್ಟಬಲ್ ರೆಸ್ಟ್ರಿಕ್ಟೇಟರ್ ಬಗ್ಗೆ ನೀವು ಈ ಒಂದು ತರಗತಿಯಲ್ಲಿ ತಿಳ್ಕೋಬೇಕು. ಮತ್ತೆ ಕನ್ಸ್ಟ್ರಕ್ಷನ್ಸ್ ಆಫ್ ಒನ್ ವೇ ಫ್ಲೋ ಕಂಟ್ರೋಲ್ ವಾಲ್ವ್ ಬಗ್ಗೆ ವಿಷಯವನ್ನ ತಿಳ್ಕೊಳ್ಬೇಕು. ಅಂಡ್ ಸ್ಟೇಟ್ ದ ಕಾನ್ಸೆಪ್ಟ್ ಆಫ್ ಮೈಂಟೈನಿಂಗ್ ಕಾನ್ಸ್ಟೆಂಟ್ ಫ್ಲೋ ರೇಟ್. ಈ ವಿಷಯಗಳ ಬಗ್ಗೆ ಈ ತರಗತಿಯಲ್ಲಿ ನಾವು ಮನನ ಮಾಡಿಕೊಳ್ಳೋಣ, ತಿಳಿದುಕೊಳ್ಳೋಣ. ನಾವು ಲೆಟ್ ಅಸ್ ಕಮ್ ಟು ದಿ ಫ್ಲೋ ಕಂಟ್ರೋಲ್ ವಾಲ್ವ್, ಹರಿವಿನ ನಿಯಂತ್ರಣ ಕವಾಟ ಅಂತ ನಾವು ಕರಿತೀವಿ. ಏನು ಫ್ಲೋ ಕಂಟ್ರೋಲ್ ವಾಲ್ವ್ ಹೆಸರೇ ಹೇಳ್ತಾ ಇದೆ ಮಕ್ಕಳೇ. ಫ್ಲೋ ಅಂದ್ರೆ ಏನೋ ಹರಿತಕ್ಕಂಥದ್ದು, ಕಂಟ್ರೋಲ್ ಅಂದ್ರೆ ಏನೋ ನಿಯಂತ್ರಣವನ್ನ ಮಾಡ್ತಕ್ಕಂಥದ್ದು. ಅದನ್ನ ಯಾವುದರ ಮೂಲಕ ನಾವು ಮಾಡ್ತೀವಿ? ಒಂದು ಕವಾಟದ ಮೂಲಕ ನಾವು ಮಾಡ್ತೀವಿ. ಅದನ್ನೇ ನಾವೇನಂತ ಕರಿತೀವಿ? ಫ್ಲೋ ಕಂಟ್ರೋಲ್ ವಾಲ್ವ್. ಎ ಫ್ಲೋ ಕಂಟ್ರೋಲ್ ವಾಲ್ವ್ ರೆಗ್ಯುಲೇಟ್ ದ ಫ್ಲೋ ಆರ್ ಪ್ರೆಷರ್ ಆಫ್ ಫ್ಲೂಯಿಡ್. ಫ್ಲೋ ಕಂಟ್ರೋಲ್ ವಾಲ್ವ್ ಫ್ಲೋನ, ದ್ರವದ ಹರಿವನ್ನ ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು. ದ್ರವದ ಹರಿವಿರ್ಬೋದು ಅಥವಾ ಅದರ ಒತ್ತಡ, ಪ್ರೆಷರ್ ಇರ್ಬೋದು, ಫ್ಲೂಯಿಡ್ ಪ್ರೆಷರ್ ಅನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೆ, ಕಂಟ್ರೋಲ್ ಮಾಡ್ಲಿಕ್ಕೆ ಈ ಫ್ಲೋ ಕಂಟ್ರೋಲ್ ವಾಲ್ವ್ ನ ನಾವು ಬಳಸ್ತೀವಿ. Control valves normally respond to signals generated by independent device such as flow meter or temperature gauges. This control valve ಸಾಮಾನ್ಯವಾಗಿ ಯಾವುದರ ಮೇಲೆ ರೆಸ್ಪಾಂಡ್ ಮಾಡುತ್ತೆ ಅಂದ್ರೆ ಅಲ್ಲಿ ಒಂದು ಇಂಡಿಪೆಂಡೆಂಟ್ ಡಿವೈಸಸ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ದಟ್ ಇಂಡಿಪೆಂಡೆಂಟ್ ಡಿವೈಸ್ ಸಚ್ ಆಸ್ ಫ್ಲೋ ಮೀಟರ್ಸ್, ಟೆಂಪರೇಚರ್ ಗೇಜಸ್ ಮೂಲಕ ಇದು ಏನಾಗುತ್ತೆ? ರೆಸ್ಪಾಂಡ್ ಆಗುತ್ತೆ. ಯಾವುದು? ಫ್ಲೋ ಕಂಟ್ರೋಲ್ ವಾಲ್ವ್. ದಟ್ ಮೀನ್ಸ್ ದ ಹೋಲ್ ಪರ್ಪಸ್ ಆಫ್ ಫ್ಲೋ ಕಂಟ್ರೋಲ್ ವಾಲ್ವ್ ಈಸ್ ಟು ವೇರಿ ದ ಸ್ಪೀಡ್ ಆಫ್ ಆಕ್ಚುಯೇಟಿಂಗ್ ಸಿಲಿಂಡರ್ ಆರ್ ಮೋಟರ್. ಅಂದ್ರೆ ಈ ಫ್ಲೋ ಕಂಟ್ರೋಲ್ ವಾಲ್ವ್ ನ ಪರ್ಪಸ್ ಏನಿದೆ ಅಂದ್ರೆ ಇಟ್ ಈಸ್ ವೇರಿ ದ ಸ್ಪೀಡ್ ಆಫ್ ಆಕ್ಚುಯೇಟಿಂಗ್ ಸಿಲಿಂಡರ್. ಆಕ್ಚುಯೇಟಿಂಗ್ ಸಿಲಿಂಡರ್ ಸ್ಪೀಡ್ ಅನ್ನ ವೆರಿ ಮಾಡ್ತಕ್ಕಂಥದ್ದು. ಮೋಟಾರ್ ಅಥವಾ ಆಕ್ಚುಯೇಟಿಂಗ್ ಸಿಲಿಂಡರ್ ಅಂತ ಕರಿತೀವಿ. ಅದನ್ನ ಸ್ಪೀಡ್ ಅನ್ನ ವೆರಿ ಮಾಡಲಿಕ್ಕೆ ಈ ಫ್ಲೋ ಕಂಟ್ರೋಲ್ ವಾಲ್ವ್ ಅನ್ನು ನಾವು ಇಲ್ಲಿ ಬಳಸ್ತೀವಿ. ದಿಸ್ ಈಸ್ ಪಾಸಿಬಲ್ ಬೈ ಕಂಟ್ರೋಲಿಂಗ್ ದ ಫ್ಲೋ ರೇಟ್ ಆಫ್ ದ ಫ್ಲೂಯಿಡ್. ಹಾಗಾಗಿ ನಾವು ಫ್ಲೋ ರೇಟ್ ಅನ್ನ ನಾವೇನ್ ಮಾಡ್ಬೋದು? ಕಂಟ್ರೋಲ್ ಮಾಡಬಹುದು. ದಟ್ ಮೀನ್ಸ್ ಮತ್ತೆ ಒಂದ್ಸಲ ಹೇಳ್ತೀನಿ, ಫ್ಲೋ ಕಂಟ್ರೋಲ್ ವಾಲ್ವ್ ಹರಿವಿನ ನಿಯಂತ್ರಣ ಕವಟ ಎಂದರೆ ಈ ಹರಿವಿನ ನಿಯಂತ್ರಣ ಕವಟವು ದ್ರವದ ಹರಿವು ಅಥವಾ ಒತ್ತಡವನ್ನ ನಿಯಂತ್ರಿಸುತ್ತೆ. ಜೊತೆಗೆ ಈ ನಿಯಂತ್ರಣ ಕವಟಗಳು ಸಾಮಾನ್ಯವಾಗಿ ಫ್ಲೋ ಮೀಟರ್ ಅಥವಾ ಟೆಂಪರೇಚರ್ ಮೀಟರ್ ಗೇಜಸ್ ಅಂತ ಕರಿತೀವಿ, ತಾಪಮಾನ ಮಾಪಕಗಳು ಅಂತ ನಾವು ಕರಿತೀವಿ. ಇವುಗಳ ಮೂಲಕ ಸ್ವತಂತ್ರ ಸಾಧನಗಳಿಂದ, ಅಂದ್ರೆ ಇಂಡಿಪೆಂಡೆಂಟ್ ಡಿವೈಸ್, ಇವುಗಳಿಂದ ಉತ್ಪತ್ತಿಯಾಗುವ ಸಂಕೇತಗಳಿಗೆ ಅಂತ ಕರಿತೀವಿ ನಾವು, ಸಿಗ್ನಲ್ಸ್. ಆ ಸಿಗ್ನಲ್ಸ್ ಏನ್ ಮಾಡುತ್ತೇವೋ ರೆಸ್ಪಾಂಡ್ ಮಾಡುತ್ತೆ. ಹಾಗೂ ಈ ಹರಿವಿನ ನಿಯಂತ್ರಣದ ಕವಟದ ಸಂಪೂರ್ಣ ಉದ್ದೇಶ ಏನಾಗಿರುತ್ತೆ? ಸಂಪೂರ್ಣ ಉದ್ದೇಶ ಏನಾಗಿರುತ್ತೆ? ಟು ವೇರಿ ದ ಸ್ಪೀಡ್ ಆಫ್ ಆಕ್ಚುಯೇಟಿಂಗ್ ಸಿಲಿಂಡರ್ ಆರ್ ಮೋಟಾರ್ ಅಂತ ಕರೆದೆ. ಅಂದ್ರೆ
ಕಾರ್ಯನಿರ್ವಹಿಸುವ ಸಿಲಿಂಡರ್ ಅಥವಾ ಮೋಟಾರ್ನ ವೇಗವನ್ನ ಬದಲಿಸುವುದಾಗಿರುತ್ತೆ. ಇದು ಯಾವ ರೀತಿ ಸಾಧ್ಯ ಅಂದ್ರೆ ಈ ದ್ರವ ಅಂದ್ರೆ ಏನು ಫ್ಲೂಯಿಡ್ ಫ್ಲೋ ಇದೆ ಅದನ್ನ ಕಂಟ್ರೋಲ್ ಮಾಡೋದ್ರ ಮೂಲಕ ಇದು ಸಾಧ್ಯ. ಅಂದ್ರೆ ದ್ರವದ ಹರಿವಿನ ಪ್ರಮಾಣವನ್ನ ನಿಯಂತ್ರಿಸುವ ಮೂಲಕ ಏನ್ ಸಾಧ್ಯ, ಟು ವೆರಿ ದ ಸ್ಪೀಡ್ ಆಫ್ ಆಕ್ಚುವೇಟಿಂಗ್ ಸಿಲಿಂಡರ್ ಆರ್ ಮೋಟಾರ್, ಇದು ಸಾಧ್ಯವಾಗುತ್ತೆ. ದಿಸ್ ಇಸ್ ಫ್ಲೋ ಕಂಟ್ರೋಲ್ ವಾಲ್ವ್. In a flow control valve accompanies any one or more of the following control functions. ಈ ಫ್ಲೋ ಕಂಟ್ರೋಲ್ ವಾಲ್ವ್ ಈ ಕೆಳಕಂಡ ಯಾವುದಾದರೂ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಕಾರ್ಯಗಳನ್ನು ನಿರ್ವಹಿಸುವುದನ್ನು ನಾವು ಗಮನಿಸ್ತಾ ಹೋದಾಗ, ಟು ಲಿಮಿಟ್ ದ ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ದ ಲೀನಿಯರ್ ಆರ್ ರೋಟರಿ ಆಕ್ಚುವೇಟರ್ ಏನ್ ಮಾಡುತ್ತೆ, ಫ್ಲೋ ಕಂಟ್ರೋಲ್ ವಾಲ್ವ್ ಮಿನಿಮೈಸ್ ಮಾಡುತ್ತೆ. ಲಿಮಿಟ್ ದ ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ದ ಲೀನಿಯರ್ ಆರ್ ರೋಟರಿ ಆಕ್ಚುವೇಟರ್ ಅಂದ್ರೆ ಗರಿಷ್ಠ ವೇಗವನ್ನು ಏನ್ ಮಾಡುತ್ತೆ, ಇದು ಮಿತಿಗೊಳಿಸುತ್ತೆ. ಲೀನಿಯರ್ ಆಕ್ಚುವೇಟರ್ ಅಥವಾ ರೋಟರಿ ಆಕ್ಚುವೇಟರ್ ಅದನ್ನ. ಹಾಗಾಗಿ ಇಲ್ಲಿ ಪಿಸ್ಟನ್ ಸ್ಪೀಡ್ ಏನಾಗುತ್ತೆ, ಫ್ಲೋ ರೇಟ್ ಡಿವೈಡೆಡ್ ಬೈ ಪಿಸ್ಟನ್ ಏರಿಯಾ ಆಗುತ್ತೆ. ಸ್ಪೀಡ್ ಆಫ್ ಪಿಸ್ಟನ್ ಇಸ್ ಈಕ್ವಲ್ ಟು ಫ್ಲೋ ರೇಟ್ ಡಿವೈಡೆಡ್ ಬೈ ಪಿಸ್ಟನ್ ಏರಿಯಾ. ಇನ್ನು ಎರಡನೇ ಅಂಶಕ್ಕೆ ಬಂದ್ರೆ controlling the functions ನಲ್ಲಿ to limit the maximum pressure available to branch circuits by limiting the flow. ಅಂದ್ರೆ ಈ ಹರಿವನ್ನ ಸೀಮಿತಗೊಳಿಸುವ ಮೂಲಕ ಶಾಖೆಯ ಸರ್ಕ್ಯೂಟ್ಗಳಿಗೆ ಲಭ್ಯ ಇರುವ ಗರಿಷ್ಠ ಒತ್ತಡವನ್ನು ಏನ್ ಮಾಡುತ್ತೆ, ಇದು ಮಿನಿಮೈಸ್ ಮಾಡುತ್ತೆ. ಎರಡನೇ ಪಾಯಿಂಟ್ ಪ್ರಮುಖವಾದಂತ ಫಂಕ್ಷನ್ಸ್ ಕಾರ್ಯ. ಹಾಗಾಗ ಏನಾಗುತ್ತೆ, ಇಲ್ಲಿ ಅಲ್ಲಿ ಸ್ಪೀಡ್ ಆಫ್ ದ ಪಿಸ್ಟನ್ ಇಸ್ ಈಕ್ವಲ್ ಟು ಫ್ಲೋ ರೇಟ್ ಡಿವೈಡೆಡ್ ಬೈ ಪಿಸ್ಟನ್ ಏರಿಯಾ ಆಯ್ತು. ಇಲ್ಲಿ ಯಾವಾಗ ಗರಿಷ್ಠ ಒತ್ತಡವನ್ನ ಲಿಮಿಟ್ ಮಾಡ್ತೋ ಆಗ ಪವರ್ ಇಸ್ ಈಕ್ವಲ್ ಟು ಪ್ರೊಡಕ್ಟ್ ಆಫ್ ಫ್ಲೋ ರೇಟ್ ಇಂಟು ಪ್ರೆಷರ್. ಫ್ಲೋ ರೇಟ್ ಇಂಟು ಪ್ರೆಷರ್. ಮೂರನೇದು, ಇಟ್ ಇಸ್ ಪ್ರೊಪೋರ್ಷನೇಟ್ಲಿ ಡಿವೈಡೆಡ್ ಆರ್ ರೆಗ್ಯುಲೇಟ್ ದ ಫ್ಲೋ ಫ್ರಮ್ ಪಂಪ್ ಟು ವೇರಿಯಸ್ ಬ್ರಾಂಚಸ್. ಅಂದ್ರೆ ಈ ಪಂಪ್ ನಿಂದ ಬೇರೆ ಬೇರೆ ಬ್ರಾಂಚಸ್ಗೆ ಹೋಗ್ಬೇಕಲ್ಲ ಸರ್ಕ್ಯೂಟ್ ನಲ್ಲಿ, ಹರಿವನ್ನ ಏನ್ ಮಾಡುತ್ತೆ, ಪ್ರಮಾಣಾನುಗುಣವಾಗಿ ಡಿವೈಡ್ ಮಾಡಿ ಅಂದ್ರೆ ವಿಭಜಿಸಿ ಅದನ್ನ ಏನ್ ಮಾಡುತ್ತೆ ಅಥವಾ ನಿಯಂತ್ರಣ ಮಾಡ್ತಕ್ಕಂತ ಕೆಲಸವನ್ನ ಈ ಫ್ಲೋ ಕಂಟ್ರೋಲ್ ವಾಲ್ವ್ ಮಾಡುತ್ತೆ. ಸೊ ದಟ್ ಈಸ್ ದಿ ಕಂಟ್ರೋಲ್ ಫಂಕ್ಷನ್ಸ್ ಆಫ್ ದಿ ಫ್ಲೋ ಕಂಟ್ರೋಲ್ ವಾಲ್ವ್. ಇನ್ನು ವೇರಿಯಬಲ್ ಫ್ಲೋ ಕಂಟ್ರೋಲ್ ವಾಲ್ವ್ ನಾವು ಇಲ್ಲಿ ಹೈಡ್ರಾಲಿಕ್ ಸಿಸ್ಟಮ್ಸ್ ನಲ್ಲಿ ಬಳಸ್ತೀವಿ. ಅದರ ನೀಡ್ ಏನು, ನೀಡ್ ಫಾರ್ ಫ್ಲೋ ಕಂಟ್ರೋಲ್ ವಾಲ್ವ್, ವೇರಿಯಬಲ್ ಫ್ಲೋ ಕಂಟ್ರೋಲ್ ವಾಲ್ವ್ ನೀಡ್ ಏನು ಅಂತ ನೋಡೋದಾದ್ರೆ, ಇನ್ ಹೈಡ್ರಾಲಿಕ್ ಸರ್ಕ್ಯೂಟ್ ಹ್ಯಾವ್ ಎ ಕಂಟ್ರೋಲ್ ಓವರ್ ದ ಸ್ಪೀಡ್ ಆಫ್ ಅನ್ ಆಕ್ಚುವೇಟರ್, ದ ಫ್ಲೋ ರೇಟ್ ಶುಡ್ ಬಿ ಅಂಡರ್ ಕಂಟ್ರೋಲ್. ಹೈಡ್ರಾಲಿಕ್ ಸರ್ಕ್ಯೂಟ್ ನಲ್ಲಿ ಆಕ್ಚುವೇಟರ್ ಸ್ಪೀಡ್ ಅನ್ನ ನಾವು ಕಂಟ್ರೋಲ್ ಮಾಡಬೇಕಾದ್ರೆ ಫ್ಲೋ ರೇಟ್ ಏನಿದೆ ಅದೇನಿರ್ಬೇಕು, ಅದು ನಮ್ಮ ಕಂಟ್ರೋಲ್ ನಲ್ಲಿ ಇರಬೇಕು. ಸೊ ಹಾಗಾಗಿ ದಿಸ್ ಕ್ಯಾನ್ ಬಿ ಡನ್ ಬೈ ಅಡ್ಜಸ್ಟಿಂಗ್ ವೇರಿಯಬಲ್ ಡೆಲಿವರಿ ಪಂಪ್ ಅಂಡ್ ಎ ಪ್ರೆಷರ್ ರಿಲೀಫ್ ವಾಲ್ವ್. ಅಂದ್ರೆ ಇದನ್ನ ಯಾವ ರೀತಿ ನಾವು ಫ್ಲೋ ರೇಟ್ ಅನ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತೀವಿ ಅಂದ್ರೆ, ಈ ವೇರಿಯಬಲ್ ಡೆಲಿವರಿ ಪಂಪ್ ಅಂಡ್ ಪ್ರೆಷರ್ ರಿಲೀಫ್ ವಾಲ್ವ್ ಅನ್ನ ಅಡ್ಜಸ್ಟ್ ಮಾಡೋದ್ರ ಮೂಲಕ ಈ ಫ್ಲೋ ರೇಟ್ ಅನ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಏನ್ ಮಾಡ್ತೀವಿ, ಸ್ಪೀಡ್ ಆಫ್ ದಿ ಆಕ್ಚುವೇಟರ್ ಅನ್ನ ಕಂಟ್ರೋಲ್ ಮಾಡ್ತೀವಿ. ಆದ್ರೆ ದ ಫ್ರೀಕ್ವೆಂಟ್ ಅಡ್ಜಸ್ಟ್ಮೆಂಟ್ ಆಫ್ ದಿಸ್ ಎಲಿಮೆಂಟ್ಸ್ ವಿಚ್ ವಿಲ್ ರಿಸಲ್ಟ್ ಇನ್ ಪವರ್ ಲಾಸ್ ಅಂಡ್ ರಿಡಕ್ಷನ್ ಇನ್ ದ ಎಫಿಷಿಯನ್ಸಿ. ಫ್ರೀಕ್ವೆಂಟ್ ಆಗಿ ನಾವು ಈ ರೀತಿ ಅಡ್ಜಸ್ಟ್ ಮಾಡ್ತಾ ಹೋಗ್ತಾ ಇದ್ರೆ ರೇಟ್ ಇಸ್ ಕಾಲ್ಡ್ ಥ್ರೋಟ್ಲಿಂಗ್ ಅಂಡ್ ದ ವಾಲ್ವ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಥ್ರೋಟಲ್ ವಾಲ್ವ್. ಇಲ್ಲಿ ಥ್ರೋಟಲ್ ವಾಲ್ವ್ ಅನ್ನು ನಾವು ಯೂಸ್ ಮಾಡ್ತೀವಿ. So that is the need of variable flow control valve. So variable flow control valve ಅಂದ್ರೆ ಅದನ್ನ ನಾವೇನಂತ ಕರಿತೀವಿ, ಥ್ರೋಟ್ಲಿಂಗ್ ವಾಲ್ವ್ ಅಂತ ನಾವು ಕರಿತೀವಿ. Now let us come to the principle of flow control valve. Principle of operations of flow control. Simply principle of flow control. ಇದು ತುಂಬಾ ತತ್ವ ಏನಿದೆ
ತುಂಬಾ ಈಜಿ. ನಿಮಗೆ ಇಲ್ಲಿ ಒಂದು ಚಿತ್ರ ಬಂದಿದೆ ನೋಡಿ, ಸೆಕ್ಷನಿಂಗ್ ಆಗಿರ್ತಕ್ಕಂತ ಒಂದು ಚಿತ್ರ ಇದು. ಇನ್ ಫಿಗರ್, ದ ಆಯಿಲ್ ಅಂಡರ್ ಪ್ರೆಷರ್ P1 enters the valve at A. ಇದು ಒಂದು ವಾಲ್ವ್. ಇಲ್ಲಿ ಆಯಿಲ್ ಪ್ರೆಷರ್ ಇಂದ ಪೋರ್ಟ್ ಎ ನಲ್ಲಿ ಏನಾಗ್ತಾ ಇದೆ, P1 ಅಂತ ಇಲ್ಲಿದೆ ನೋಡಿ, ನಿಮ್ಮ ಮಕ್ಕಳಿಗೆ P1 ಅಂತ ಇದೆ. ಇಲ್ಲಿ P1 enters the valve at A ನಲ್ಲಿ ಏನಾಗ್ತಾ ಇದೆ, ಎಂಟರ್ ಆಗ್ತಾ ಇದೆ. ಅಂಡ್ ಫ್ಲೋ ಥ್ರೂ ಎ ರೆಸ್ಟ್ರಿಕ್ಟೆಡ್ ಸೆಕ್ಷನ್. ಇಲ್ಲಿ ಒಂದು ರೆಸ್ಟ್ರಿಕ್ಟೆಡ್ ಸೆಕ್ಷನ್, ನಿಯಂತ್ರಿಸಿರ್ತಕ್ಕಂತ ಒಂದು ಸೆಕ್ಷನ್ಗೆ ಫ್ಲೋ ಬರ್ತಾ ಇದೆ. ಇಂಟು ದ ಔಟ್ಲೆಟ್ ಬಿ. ಈ ರೆಸ್ಟ್ರಿಕ್ಟೆಡ್ ಆಗಿದೆ, ಇಲ್ಲಿ ಒಂದೇ ಸಮವಾಗಿಲ್ಲ ನೋಡಿ ಡಯಾಮೀಟರ್. ಸೊ ದಿಸ್ ಡಯಾಮೀಟರ್ ವಿಲ್ ಬಿ ರೆಸ್ಟ್ರಿಕ್ಟೆಡ್ ಸೆಕ್ಷನ್ ವಿತ್ ಎ ಕಾನ್ಸ್ಟೆಂಟ್. ಇಲ್ಲಿ ದೊಡ್ಡದಿತ್ತು, ಇಲ್ಲಿ ಬಂದ ತಕ್ಷಣ ಏನಾಯ್ತು, ಡಯಾಮೀಟರ್ ಚಿಕ್ಕದಾಗೋಯ್ತು. While passing through the restricted passage, oil attains heat due to the friction. ಆಯಿಲ್ ಅಂಡರ್ ದಿ ಪ್ರೆಷರ್ P1 ಅಲ್ಲಿ ಎಂಟರ್ ಆಯ್ತು ವಾಲ್ವ್ಗೆ. ದಟ್ ಮೀನ್ಸ್ ಏನಲ್ಲಿ ಈ ರೆಸ್ಟ್ರಿಕ್ಟೆಡ್ ಸೆಕ್ಷನ್ಸ್ ಒಳಗಡೆಗೆ ಆಯಿಲ್ ಏನಾಯ್ತು, ನುಗ್ಲಿಕ್ಕೆ ಪ್ರಾರಂಭ ಆಯ್ತು. ಇಲ್ಲಿಂದ ನುಗ್ಗಿ ಯಾವ ಕಡೆ ಹೋಗ್ತು, ಪೋರ್ಟ್ ಬಿ ಕಡೆಗೆ, ಔಟ್ಲೆಟ್ ಪೋರ್ಟ್ ಕಡೆ ಹೋಯ್ತು. ಅಲ್ಲಿ ರೆಸ್ಟ್ರಿಕ್ಟೆಡ್ ಇರೋದ್ರಿಂದ ಆಯಿಲ್ ಪಾಸೇಜ್ ಆಗುವಂತಹ ಸಂದರ್ಭದಲ್ಲಿ ಆಯಿಲ್ ಪ್ಯಾಸೇಜ್ ನಲ್ಲಿ ಹೀಟ್ ಏನಾಯ್ತದೆ, ಕ್ರಿಯೇಟ್ ಆಯ್ತು. ಹೀಟ್ ಕ್ರಿಯೇಟ್ ಆದಾಗ, ಹೀಟ್ ಯಾಕೆ ಕ್ರಿಯೇಟ್ ಆಯ್ತು, ಡ್ಯೂ ಟು ದ ಫ್ರಿಕ್ಷನ್. ಅಂದ್ರೆ ಅಲ್ಲಿ ಇರ್ತಕ್ಕಂತ ಪ್ಯಾಸೇಜ್ ಅಥವಾ ಆರಿಫೈಸ್ ಅಂತ ನಾವೇನ್ ಕರಿತೀವಿ, ಅದು ಕಡಿಮೆ ಇದೆ. ದಸ್ hydraulic energy in terms of pressure is converted into heat energy. ಇಲ್ಲಿ ಏನಾಗೋಯ್ತು ನೋಡಿ, ಹೈಡ್ರಾಲಿಕ್ ಎನರ್ಜಿ ಈ ಒತ್ತಡದಿಂದ ಏನು ಉಂಟಾಗ್ತಾ ಇತ್ತು, ಇದು ಡ್ಯೂ ಟು ಪ್ರೆಷರ್ ಇಸ್ ಕನ್ವರ್ಟೆಡ್ ಇಂಟು ಹೀಟ್ ಎನರ್ಜಿ. ಅದು ಹೈಡ್ರಾಲಿಕ್ ಎನರ್ಜಿ ಹೀಟ್ ಎನರ್ಜಿ ಆಗಿ ಕನ್ವರ್ಟ್ ಆಯ್ತು. ದ ಲಾಸ್ ಆಫ್ ಎನರ್ಜಿ ಈಸ್ ದ ರಿಸಲ್ಟ್ ಆಫ್ ಡ್ರಾಪ್ ಇನ್ ಪ್ರೆಷರ್. ಯಾವಾಗ ಹೀಟ್ ಜನರೇಟ್ ಆಯ್ತು, ಎನರ್ಜಿ ಏನಾಯ್ತು, ಲಾಸ್ ಆಯ್ತು. ಸೊ ಎನರ್ಜಿ ಲಾಸ್ ಆಯ್ತು, ಪ್ರೆಷರ್ ಏನಾಯ್ತು, ಡ್ರಾಪ್ ಇನ್ ಪ್ರೆಷರ್. ರಿಸಲ್ಟ್ ಡ್ರಾಪ್ ಇನ್ ಪ್ರೆಷರ್ ಇಸ್ ದ ಪ್ರಿನ್ಸಿಪಲ್. ಸೊ ಇನ್ನೂ ಇದೆ. Now let us see these sketches. The difference between the two pressure is called pressure drop. ಎರಡು ಡಿಫರೆನ್ಸ್, ಪ್ರೆಷರ್ ಡ್ರಾಪ್ P1 minus P2 ಅಂತ ಕರಿತೀವಿ. ಪ್ರೆಷರ್ is equal to P1 minus P2, that is pressure drop. ಇಲ್ಲಿ ಗ್ರೇಟರ್ ಕ್ರಾಸ್ ಸೆಕ್ಷನ್ ಏರಿಯಾ, ಗ್ರೇಟರ್ ವಾಲ್ಯೂಮ್ ಆಫ್ ನೋಡಿ, ಅಲ್ಲಿ ರೆಸ್ಟ್ರಿಕ್ಷನ್. ಇಲ್ಲಿ ನೋಡಿ ಪ್ಯಾಸೇಜ್ ಏನಿದೆ, ಇನ್ಲೆಟ್ ಇಂದ ಔಟ್ಲೆಟ್ಗೆ ಪ್ಯಾಸೇಜ್ ಒಂದು ಸ್ವಲ್ಪ ದೊಡ್ಡದಿದೆ, ಕ್ರಾಸ್ ಸೆಕ್ಷನ್ ಏರಿಯಾ ಏನಿದೆ ದೊಡ್ಡದಿದೆ. ಹಾಗಾಗಿ ಫ್ಲೋ ಏನಾಗುತ್ತೆ, ವಾಲ್ಯೂಮ್ ಆಫ್ ಫ್ಲೋ ಜಾಸ್ತಿ ಆಗುತ್ತೆ. ಕೆಳಗಡೆ ಚಿತ್ರದಲ್ಲಿ ನೋಡಿ, ತುಂಬಾ ಚಿಕ್ಕದಾಗೋಯ್ತು ಆರಿಫೈಸ್, ತುಂಬಾ ಚಿಕ್ಕ ಕ್ರಾಸ್ ಸೆಕ್ಷನ್ ಆಯ್ತು. ಸ್ಮಾಲರ್ ಕ್ರಾಸ್ ಸೆಕ್ಷನ್, ಸ್ಮಾಲರ್ ವಾಲ್ಯೂಮ್ ಆಫ್ ಫ್ಲೋ ಏನಾಯ್ತದೆ, ಕಡಿಮೆ ಆಗುತ್ತೆ. ದ ವಾಲ್ಯೂಮ್ ಆಫ್ ಫ್ಲೋ ದಟ್ ಇಸ್ ಲೀಟರ್ಸ್ ಪರ್ ಮಿನಿಟ್ ಇಸ್ ಮೈನ್ಲಿ ಡಿಪೆಂಡೆಂಟ್ ಆನ್ ದಿ ಎಷ್ಟು ಹೋಗ್ತಾ ಇದೆ ಆಯಿಲ್, ಫ್ಲೋ ಆಗ್ತಾ ಇದೆ, ಎಷ್ಟು ಕ್ವಾಂಟಿಟಿ, ಎಷ್ಟು ವಾಲ್ಯೂಮ್ ಫ್ಲೋ ಆಗ್ತಾ ಇದೆ, ಎಷ್ಟು ಲೀಟರ್ಸ್, ಒಂದು ನಿಮಿಷಕ್ಕೆ ಎಷ್ಟು ಲೀಟರ್ ಫ್ಲೋ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಡಿಫೈನ್ ಮಾಡೋದು ಅಲ್ಲಿ ಇರ್ತಕ್ಕಂಥ ಕ್ರಾಸ್ ಸೆಕ್ಷನ್ ಆಫ್ ರೆಸ್ಟ್ರಿಕ್ಷನ್. ನಂಬರ್ 1. ನಂಬರ್ 2, ಸೇಪ್ ಅಂಡ್ ಲೆಂತ್ ಆಫ್ ದ ಆರಿಫೈಸ್. ಎಷ್ಟು ಲೆಂತ್ ಇದೆ, ಆ ಆರಿಫೈಸ್ ಹೋಲ್ ಯಾವ ಸೇಪ್ ನಲ್ಲಿದೆ. ಅಂಡ್ ಆಲ್ಸೋ ಪ್ರೆಷರ್ ಡಿಫರೆನ್ಸ್. ದಟ್ ಇಸ್ ಪ್ರೆಷರ್ ಡಿಫರೆನ್ಸ್ P ಅಂದ್ರೆ P minus P1 minus P2. The difference between the two pressure is called pressure drop ಅಂತ ಕರಿತೀವಲ್ಲ. ಸೊ ದಟ್ ಈಸ್ P. ಈ ಮೂರು ಅಂಶಗಳು ಈ ವಾಲ್ಯೂಮ್ ಅನ್ನ ನಿರ್ಧಾರವನ್ನ ಮಾಡ್ತವೆ.
ಅಂಡ್ ಆಲ್ಸೋ ವಿಸ್ಕೋಸಿಟಿ ಆಫ್ ದ ಹೈಡ್ರಾಲಿಕ್ ಆಯಿಲ್, ಇದು ತುಂಬಾ ಆಯಿಲ್ ತುಂಬಾ ತೆಳುವಾಗಿದ್ರೆ ವಾಲ್ಯೂಮ್ ಜಾಸ್ತಿ ಹೋಗುತ್ತೆ, ಗಟ್ಟಿ ಇದ್ರೆ ನಿಧಾನ ಹೋಗೋದು. ಹಾಗಾಗಿ ಕ್ರಾಸ್ ಸೆಕ್ಷನ್ ಏರಿಯಾ ಆಫ್ ರೆಸ್ಟ್ರಿಕ್ಷನ್, ಸೇಪ್ ಅಂಡ್ ಲೆಂತ್ ಆಫ್ ದಿ ಆರಿಫೈಸ್, ಪ್ರೆಷರ್ ಡಿಫರೆನ್ಸ್ ಅಂಡ್ ಫೈನಲಿ ವಿಸ್ಕೋಸಿಟಿ ಆಫ್ ದಿ ಹೈಡ್ರಾಲಿಕ್ ಆಯಿಲ್. ಸೊ ಈ ಚಿತ್ರ ನೋಡಿದ್ರೆ ಪ್ರಿನ್ಸಿಪಲ್ ಮಕ್ಕಳು ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಎಲ್ಲಿ ಹೋಲು ದೊಡ್ಡ ಕ್ರಾಸ್ ಸೆಕ್ಷನ್ ಏರಿಯಾ ಜಾಸ್ತಿ ಇರುತ್ತೋ ಅಲ್ಲಿ ಫ್ಲೋ ಜಾಸ್ತಿ ಆಗುತ್ತೆ. ಎಲ್ಲಿ ಕೆಳಗಡೆ ಚಿತ್ರದಲ್ಲಿ ಕ್ರಾಸ್ ಸೆಕ್ಷನ್ ಏರಿಯಾ ಚಿಕ್ಕದಿದೆ, ಫ್ಲೋ ಏನಾಗುತ್ತೆ ಅಲ್ಲಿ ಕಡಿಮೆ ಆಗುತ್ತೆ. ಇಟ್ ಇಸ್ ದ ಪ್ರಿನ್ಸಿಪಲ್ ಆಫ್ ಫ್ಲೋ ಕಂಟ್ರೋಲ್. Now let us come to the principle of operation of variable flow control valve. ನೋಡೋಣ. This is variable flow control valve ಅಥವಾ ಥ್ರೋಟಲ್ ವಾಲ್ವ್ ಅಂತ ಕೂಡ ನಾವು ಕರಿತೀವಿ. ಇಲ್ಲಿ ಥ್ರೋಟ್ಲಿಂಗ್ ಆಗುತ್ತೆ ಅಂತ ಹೇಳಿದೆ, ಅದನ್ನ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇನ್ ಫಿಗರ್ 1, ಆಯಿಲ್ ಎಂಟರ್ಸ್ ದ ಪೋರ್ಟ್ ಎ, P1 ಪೋರ್ಟ್ ಎ ನಲ್ಲಿ ಇನ್ಫ್ಲೋ ಆಗ್ತಾ ಇದೆ, ಅಂಡ್ ಇಟ್ಸ್ ರೆಸ್ಟ್ರಿಕ್ಟೆಡ್ ಫ್ಲೋ ಎಂಟರ್ಸ್ ಪೋರ್ಟ್ ಬಿ. ಸೊ ಇದು ಈ ಕಡೆ ಹೋಗ್ಲಿಕ್ಕೆ ಇಲ್ಲೊಂದು ರೆಸ್ಟ್ರಿಕ್ಷನ್ಸ್ ಇದೆ, ಥ್ರೋಟಲ್ ಇದೆ, ಇಲ್ಲಿದೆ, ಇಲ್ಲಿ ಒಪೆಟ್ ತರ, ಅಂಡ್ ರೆಸ್ಟ್ರಿಕ್ಟೆಡ್ ಅಂಡ್ ಇಟ್ಸ್ ರೆಸ್ಟ್ರಿಕ್ಟೆಡ್ ಫ್ಲೋ ಎಂಟರ್ಸ್ ಪೋರ್ಟ್ಸ್ ಬಿ. ಈ ಕಡೆ ಹೋಗ್ತಾ ಇರೋದು ಔಟ್ಫ್ಲೋ P2, when open P2 is equal to 0. ಇದು ಇನ್ಫ್ಲೋ, ಇದು ಔಟ್ಫ್ಲೋ. ಫ್ಲೋ ಇಸ್ ಲಿಮಿಟೆಡ್ ಇನ್ ದ ರೆಸ್ಟ್ರಿಕ್ಟೆಡ್ ಪ್ಯಾಸೇಜ್ ಕಾಲ್ಡ್ ಥ್ರೋಟಲ್. ಇಲ್ಲಿ ಈ ಪ್ಯಾಸೇಜ್ ಏನಿದೆ, ಈ ಪ್ಯಾಸೇಜ್ ನಲ್ಲಿ ರೆಸ್ಟ್ರಿಕ್ಷನ್ಸ್ ಆಗಿದೆ, ಇದು ಫುಲ್ಲಿ ಓಪನ್ ಆಗಿಲ್ಲ. ಅವಾಗ ಏನ್ ಮಾಡ್ತಾ ಇದೀವಿ ನಾವು, ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ಮಾತ್ರ ಏನ್ ಮಾಡ್ತಾ ಇದೀವಿ, ಔಟ್ಲೆಟ್ ಮೂಲಕ ಹೋಗ್ತಾ ಇದೆ. ಅಂದ್ರೆ ಫ್ಲೋ ಈಸ್ ಲಿಮಿಟೆಡ್ ಇನ್ ದ ರೆಸ್ಟ್ರಿಕ್ಟೆಡ್ ಪ್ಯಾಸೇಜ್ ಕಾಲ್ಡ್ ಥ್ರೋಟಲ್ ಅಂತ ಕರೀತೀವಿ. ಇದನ್ನೇ ಥ್ರೋಟಲ್ ಗ್ಯಾಪ್ ಅಂತ ಕರೆಯೋದು. ಈ ಗ್ಯಾಪ್ ನಲ್ಲಿ ಹೋಗ್ತದೆ ಆಯಿಲ್. ಸೊ ಇದನ್ನ ಯಾವ ರೀತಿ, ಇಲ್ಲಿ ನೋಡಿ ನಾಬ್ ಕೊಟ್ಟಿದ್ದಾನೆ, ಈ ನಾಬನ್ನ ನೀವು ಐಟು ಲೂಸ್ ಮಾಡಿದ್ರೆ ಏನಾಗುತ್ತೆ, ಅಡ್ಜಸ್ಟ್ ಅನ್ನ ನಾವು ಮಾಡಬಹುದು. ದ ಅಮೌಂಟ್ ಆಫ್ ದಿಸ್ ಗ್ಯಾಪ್ ಕ್ಯಾನ್ ಬಿ ವೇರಿಡ್ ಬೈ ಥ್ರೋಟ್ಲಿಂಗ್ ಸ್ಕ್ರೂ. ಈ ಥ್ರೋಟ್ಲಿಂಗ್ ಸ್ಕ್ರೂ ಇಂದ ಈ ಗ್ಯಾಪ್ ಅನ್ನ ನಾವು ವೇರಿ ಮಾಡಬಹುದು. when the screw is fully closed, ಇದೇನಾದ್ರು ಫುಲ್ಲಿ ಕ್ಲೋಸ್ ಆಗಿ ಈ ಥ್ರೋಟಲ್ ಇಲ್ಲಿ ವಿ ಪಾಯಿಂಟ್ ಇದೆಯಲ್ಲ, ಇಲ್ಲಿ ಬಂದು ಇನ್ಲೆಟ್ ಪೋರ್ಟ್ ಏನಾನ ಬ್ಲಾಕ್ ಮಾಡಿಬಿಟ್ರೆ ಇಲ್ಲಿ ಥ್ರೋಟಲ್ ಗ್ಯಾಪ್ ಇರಲ್ಲ, ಅವಾಗ ಯಾವುದೇ ರೀತಿಯಾದಂತ ಔಟ್ಪುಟ್ ನಲ್ಲಿ ಆಯಿಲ್ ಹೋಗಲ್ಲ. when the screw is fully closed, there is no flow at the outlet B. ಔಟ್ಲೆಟ್ ಅಲ್ಲಿ ಯಾವುದೇ ಫ್ಲೋ ಅಲ್ಲ. ಹಾಗಾಗಿ ಇದನ್ನ ವೇರಿಯಬಲ್ ಫ್ಲೋ ಕಂಟ್ರೋಲ್ ಅಥವಾ ಥ್ರೋಟಲ್ ವಾಲ್ವ್ ಅಂತ ನಾವು ಕರಿತೀವಿ. ಸೊ ಇಟ್ ಕ್ಯಾನ್ ಬಿ ಅಂಡರ್ಸ್ಟುಡ್ ದಟ್ ದ ಫ್ಲೋ ರೇಟ್ ಇಸ್ ಡಿಪೆಂಡೆಂಟ್ ಆನ್ ವಾಟ್. ಇದರಿಂದ ನಿಮ್ಗೆ ಏನ್ ಅರ್ಥ ಆಯ್ತು, ನಮ್ಗೇನ್ ಅರ್ಥ ಆಯ್ತು ಅಂದ್ರೆ ದ ಫ್ಲೋ ಕಂಟ್ರೋಲ್ ಅಥವಾ ದ ಫ್ಲೋ ರೇಟ್ ಅಂತ ನಾವೇನ್ ಕರಿತೀವಿ ಈಸ್ ಡಿಪೆಂಡೆಂಟ್ ಆನ್ ಪ್ರೆಷರ್ ಡಿಫರೆನ್ಸ್. ಪ್ರೆಷರ್ ಡಿಫರೆನ್ಸ್ ಅಂದ್ರೆ ದಟ್ ಇಸ್ P1 minus P2, initial minus final pressure. The size of the throttle gap, ಎಷ್ಟು ಗ್ಯಾಪ್ ಇದೆ ಅಲ್ಲಿ. ಮೂರನೇದು ವಿಸ್ಕೋಸಿಟಿ ಆಗ್ತದೆ. ಮೂರು ಅಂಶಗಳು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಫ್ಲೋ ರೇಟ್ ಅನ್ನ ನಿರ್ಧಾರವನ್ನ ಮಾಡಲಿಕ್ಕೆ. ಇಟ್ ಈಸ್ ಟು ಬಿ ನೋಟೆಡ್ ದಟ್ ದ ವಾಲ್ವ್ ಕ್ಯಾನ್ ಬಿ ಆಪರೇಟೆಡ್ ಇನ್ ಬೋತ್ ದ ಡೈರೆಕ್ಷನ್ಸ್. ನೋಡಿ ಇಲ್ಲಿ ಒಂದು ಅಂಶ, ಈ ವಾಲ್ವ್ ನ ನೀವು ಎರಡೂ ಡೈರೆಕ್ಷನ್ಸ್ ನಲ್ಲಿ ಏನ್ ಮಾಡಬಹುದು, ಆಪರೇಟ್ ಅನ್ನ ಮಾಡಬಹುದು. ಸೊ ನಿಮಗೆ ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದೀವಿ. ಈ ಚಿತ್ರದಲ್ಲಿ ನಿಮಗೆ ಫ್ಲೋ ಕಂಟ್ರೋಲ್ ವಾಲ್ವ್ ಬಗ್ಗೆ ಇಲ್ಲಿ ದಿಸ್ ಆರ್ ಆಲ್ ದ ಸಿಂಬಲ್. ಇಲ್ಲಿ ದಿಸ್ ಇಸ್ ಕಾಲ್ಡ್ ರಿಸ್ಟ್ರಿಕ್ಷನ್ಸ್ ಅಂತ ಕರಿತೀವಿ. ಇದು ಫ್ಲೋ ಲೈನ್, ಇದು ವಾಲ್ವ್, ಇದು ಸಿಂಬಲ್ ಬಂದು ವೇರಿಯಬಲ್ ಫ್ಲೋ ಅಂತ ಕರಿತೀವಿ. ಈ ರೀತಿ ಎರಡು ಆರ್ ಕೊಟ್ಟು ಒಂದು ಸ್ಕ್ವೇರ್ ಒಳಗಡೆಗೆ ಒಂದು ಕಾನ್ಕೇವ್ ಒಂದು ಕಾನ್ವೆಕ್ಸ್ ಟೈಪ್ ನಲ್ಲ ಅದಿದ್ದು ಅದ್ರ ಮಧ್ಯದಲ್ಲಿ ಒಂದು ಬಾಣದ ಗುರುತು, ದಟ್ ಈಸ್ ವೇರಿಯಬಲ್ ಫ್ಲೋ. ದಿಸ್ ಇಸ್ ರೆಸ್ಟ್ರಿಕ್ಟೆಡ್ ಫ್ಲೋ ಅಂತ ಕರಿತೀವಿ. ದಿಸ್ ಇಸ್ ದ ಸಿಂಬಲ್. ಇಲ್ಲಿ ಏನಿದೆ, ಫ್ಲೋ ಕಂಟ್ರೋಲ್ ವಾಲ್ವ್ ಅನ್ನ ಕೊಟ್ಟಿದ್ದಾನೆ. ಸೊ ಇಲ್ಲಿ ಸಿಲಿಂಡರ್ ಇದೆ, ಇಲ್ಲಿ ನೋಡಿ ಸಿಲಿಂಡರ್ ಥ್ರೋಟಲ್ ವಾಲ್ವ್ ಅನ್ನ ಇಲ್ಲಿ ಹಾಕಿದ್ದಾರೆ. ಡಿಸಿ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಇದೆ, ಇಲ್ಲಿ ಪಂಪ್ ಇದೆ, ಸಂಪ್ ಅಂಡ್ ರಿಟರ್ನ್ ಲೈನ್ ಇದೆ ಇಲ್ಲಿ.
ಸೊ ಇದು ಡಬಲ್ ಆಕ್ಟಿಂಗ್ ಸಿಲಿಂಡರ್. ಸೊ ಥ್ರೋಟಲ್ ವಾಲ್ವ್ ಅನ್ನ ಕೊಟ್ಟಿದ್ದಾನೆ. ಸಿಲಿಂಡರ್ ಈ ಹಿಂಗ್ ಹೋಗಿ ಹಿಂದೆ ಮುಂದೆ ತಳ್ತಾ ಇದೆ. ಸೊ ಇಲ್ಲಿಂದ ಮುಂದೆ ತಂದಾಗ ಈ ಕಡೆ ರಾಡ್ ಎಂಡ್ ಅಲ್ಲಿ ಇರ್ತಕ್ಕಂಥ ಆಯಿಲ್ ಎಲ್ಲಿಗೆ ಬರ್ತಾ ಇದೆ, ಟ್ಯಾಂಕ್ ಬರ್ತಾ ಇದೆ. ಪಂಪ್ ಇಂದ ಹೋಗಾಗ ಈಗ ಡಿಸಿ ಇಂದ ಇಲ್ಲಿ ಈ ಪೋರ್ಟಲ್ ಎಂಟ್ರಿ ಆಯ್ತು, ಇಲ್ಲಿಂದ ಬಂದು ಇಲ್ಲಿ ಥ್ರೋಟಲ್ ವಾಲ್ವ್ ಅನ್ನ ಕೊಟ್ಟಿದ್ದಾನೆ. ಇದು ಕಂಟ್ರೋಲ್ ಅನ್ನ ಮಾಡುತ್ತೆ. ದ ಸಿಲಿಂಡರ್ ಗೋಸ್, ಸಿಲಿಂಡರ್ ಏನಾಗುತ್ತೆ, ಯಾವಾಗ ನಾವು ಫ್ಲೋನ ಕಂಟ್ರೋಲ್ ಮಾಡ್ತೀವಿ ಅವಾಗ ಸಿಲಿಂಡರ್ ಏನಾಗುತ್ತೆ, ಸ್ಲೋ ಆಗುತ್ತೆ. ಪ್ರೆಷರ್ ಡ್ರಾಪ್ ಆಯ್ತು. ಪ್ರೆಷರ್ ಒಂದೇ ಸರಿ ಬಿಟ್ರೆ ಪಟ್ ಅಂತ ಅದು ಹೋಗುತ್ತೆ. ದಟ್ಸ್ ವೈ ವಿ ನೀಡ್ ವಾಟ್, ಫ್ಲೋ ಕಂಟ್ರೋಲ್ ವಾಲ್ವ್, ವೇರಿಯಬಲ್ ಫ್ಲೋ ಕಂಟ್ರೋಲ್ ವಾಲ್ವ್ ಅನ್ನು ನಾವಿಲ್ಲಿ ಬಳಸ್ತೀವಿ. ಸಿಂಬಲ್ ಆಲ್ರೆಡಿ ಐ ಟೋಲ್ಡ್. As general norm, the basic envelope is represented by a square. ಒಂದು ಸ್ಕ್ವೇರ್ ನಲ್ಲಿ ನಾವು ಈ ಸಿಂಬಲ್ ಅನ್ನ ಫ್ಲೋ ಕಂಟ್ರೋಲ್ ವಾಲ್ವ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಒಂದು ಸ್ಕ್ವೇರ್ ಅನ್ನ ಫಸ್ಟ್ ಹಾಕೊಳ್ತೀವಿ. ದ ಫ್ಲೋ ಲೈನ್ ಪಾಸ್ ಥ್ರೂ ದ ಸ್ಕ್ವೇರ್. ಈ ಒಂದು ಫ್ಲೋ ಲೈನ್, ಇಲ್ಲಿ ಫ್ಲೋ ಲೈನ್ ಅಂತ ಇದೆಯಲ್ಲ, ಒಂದು ಲೈನ್ ಮಧ್ಯದಲ್ಲಿ ಇಲ್ಲಿ ಒಂದು ಸ್ಕ್ವೇರ್ ಬಾಕ್ಸ್ ಇದೆ, ಅದರೊಳಗಡೆಗೆ ಒಂದು ಮಧ್ಯದಲ್ಲಿ ಒಂದು ಫ್ಲೋ ಲೈನ್ ಅನ್ನ ಎಳೆದಿದ್ದೀವಿ. ದ ಫ್ಲೋ ರೆಸ್ಟ್ರಿಕ್ಷನ್ಸ್ ಆರ್ ಡಿನೋಟೆಡ್ ಬೈ ಕರ್ವೇಚರ್ಸ್. ಮೇಲೆ ಒಂದು ಕರ್ವೇಚರ್, ಕೆಳಗಡೆ ಒಂದು ಕರ್ವೇಚರ್ಸ್. above and below the flow line. ಫ್ಲೋ ಲೈನ್ ಅನ್ನ ಮೇಲ್ಗಡೆ ಒಂದು ಕೆಳಗಡೆ ಒಂದು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ದಿಸ್ ಇಸ್ ಕಾಲ್ಡ್ ರೆಸ್ಟ್ರಿಕ್ಷನ್ಸ್ ಅಂತ ನಾವು ಕರಿತೀವಿ. ದ ಆರೋ ಮಾರ್ಕ್ಸ್ ಸ್ಟ್ರೋಕ್ಡ್ ಅಕ್ರಾಸ್ ದ ಕರ್ವೇಚರ್ ಮೀನ್ಸ್ ದಟ್ ದ ಫ್ಲೋ ರೆಸ್ಟ್ರಿಕ್ಷನ್ ಇಸ್ ಅಡ್ಜಸ್ಟಬಲ್. ಈ ರೀತಿ ಏನಾದ್ರು ಒಂದು ಅಕ್ರಾಸ್ ದಿ ಈ ಕರ್ವೇಚರ್ ಮೇಲೆ ಒಂದು ಆರೋ ಮಾರ್ಕ್ ಅನ್ನು ಕೊಟ್ಟಿದ್ರೆ ಅದು ಏನಂತ ಅರ್ಥ ಅಂದ್ರೆ ದ ಫ್ಲೋ ರೆಸ್ಟ್ರಿಕ್ಷನ್ಸ್ ಇಸ್ ಅಡ್ಜಸ್ಟಬಲ್. ಫ್ಲೋ ಅನ್ನ ಮಾಡ್ತಕ್ಕಂಥದ್ದು ಅಡ್ಜಸ್ಟಬಲ್ ಇದೆ. Sometimes full flow is to be ensured in the reverse direction. ರಿವರ್ಸ್ ಡೈರೆಕ್ಷನ್ ಅಲ್ಲಿ ಕೆಲವು ಸಂದರ್ಭದಲ್ಲಿ ಫುಲ್ ಫ್ಲೋ ಅನ್ನು ಕೂಡ ನಾವು ಕೊಡಬಹುದು. ದಿಸ್ ಕ್ಯಾನ್ ಬಿ ಮೇಡ್ ಪಾಸಿಬಲ್ ಬೈ ಕನೆಕ್ಟಿಂಗ್ ಚೆಕ್ ವಾಲ್ವ್. ಅದನ್ನ ಮಾಡಬೇಕು ಅಂದ್ರೆ ಒಂದು ಚೆಕ್ ವಾಲ್ವ್ ಅನ್ನು ಕನೆಕ್ಟ್ ಮಾಡಬೇಕು. ಇಲ್ಲಿ ಈ ಕೆಳಗಡೆ ಇರತಕ್ಕಂಥ ಚಿತ್ರದಲ್ಲಿ ಚೆಕ್ ವಾಲ್ವ್ ಅನ್ನು ಕನೆಕ್ಟ್ ಮಾಡಿ, ದಟ್ ಇಸ್ ನಾನ್ ರಿಟರ್ನ್ ವಾಲ್ವ್ ಅಂತ ನಾವು ಕರಿತೀವಿ. ಇನ್ ಎ ರೈಟ್ ಡೈರೆಕ್ಷನ್ಸ್ ಅಕ್ರಾಸ್ ದ ಫ್ಲೋ ಕಂಟ್ರೋಲ್. ಸೊ ದಿಸ್ ಇಸ್ ಕಾಲ್ಡ್ ರೆಸ್ಟ್ರಿಕ್ಷನ್ಸ್. ಕನೆಕ್ಟಿಂಗ್ ಚೆಕ್ ವಾಲ್ವ್. ಇಲ್ಲಿ ಚೆಕ್ ವಾಲ್ವ್ ಅನ್ನ ಕನೆಕ್ಟ್ ಮಾಡಿದ್ದಾರೆ. ಚೆಕ್ ವಾಲ್ವ್ ಅಂದ್ರೆ ಇಲ್ಲಿ ಯಾವುದಿಲ್ಲ, ನಾನು ಎನ್ಆರ್ವಿ ಅನ್ನ ಕನೆಕ್ಟ್ ಮಾಡಿದೆ. ಸೊ ದಿಸ್ ಇಸ್ ಸಿಂಬಲ್ ಆಫ್ ಫ್ಲೋ ಕಂಟ್ರೋಲ್ ವಾಲ್ವ್. ಇನ್ ದಿಸ್ ಆಸ್ ಇಂಡಿಕೇಟೆಡ್ ಇನ್ ಫಿಗರ್, ಈ ಫಿಗರ್ ನಲ್ಲಿ ಇನ್ ದ ಫಾರ್ವರ್ಡ್ ಡೈರೆಕ್ಷನ್ಸ್ ಆಯಿಲ್ ಫ್ಲೋಸ್ ಫ್ರಮ್ ಪ್ರೆಷರ್ ಪೋರ್ಟ್ ಪಿ ಟು ವರ್ಕಿಂಗ್ ಪೋರ್ಟ್ ಎ. ಇಲ್ಲಿ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಈ ಪೋರ್ಟ್ ಇಂದ ಪಿ ಇಂದ ಇಲ್ಲಿ ತೋರಿಸ್ತಾ ಇದ್ದೀನಿ, ಪಿ ಇಂದ ಹೋಗಿ ಎಗೆ ಹೋಗುತ್ತೆ. ರಿವರ್ಸ್ ಡೈರೆಕ್ಷನ್ ಅಲ್ಲಾದ್ರೆ ಇನ್ ದ ರಿವರ್ಸ್ ಡೈರೆಕ್ಷನ್ ಆಯಿಲ್ ಫ್ಲೋ ಫ್ರಮ್ ಪೋರ್ಟ್ ಎ ಇಂದ ಪೋರ್ಟ್ ಪಿ ಬರುತ್ತೆ ಬೈ ಪುಷಿಂಗ್ ದ ಸ್ಪ್ರಿಂಗ್ ಲೋಡೆಡ್ ವಾಲ್ವ್. ಹೆಂಗೆ ನೋಡಿ, ಇಲ್ಲಿದೆಯಲ್ಲ, ಇಲ್ಲಿ ಟೋಟಲ್ ಯಾವ್ದನ್ನ ಎನ್ಆರ್ವಿ ಕೊಟ್ಟಿದ್ದಾನಲ್ಲ, ಎನ್ಆರ್ವಿ ನ ಪುಷ್ ಮಾಡ್ಕೊಂಡು ಈಗ ಬರುತ್ತೆ. ಇಲ್ಲಿಂದ ಹೋಗುವಾಗ ಪಿ ಇಂದ ಹೇಗೆ ಡೈರೆಕ್ಟ್ ಆಗಿ ಹೊಟ್ಟೋಯ್ತು. ಸೊ ಆ ಕಡೆಯಿಂದ ರಿವರ್ಸ್ ಬರ್ಬೇಕಾದ್ರೆ, ರಿಟರ್ನ್ ಬರ್ಬೇಕಾದ್ರೆ, ಸೊ ಎ ಬಂದು ಎ ಇಂದ ಇಲ್ಲಿ ಎನ್ಆರ್ವಿ ಬಂದು ಎನ್ಆರ್ವಿ ಇಂದ ಪಿ ಬರುತ್ತೆ. ಸೊ ಬೈ ಪುಷಿಂಗ್ ದ ಸ್ಪ್ರಿಂಗ್ ಲೋಡೆಡ್ ವಾಲ್ವ್, ಇದು ಸ್ಪ್ರಿಂಗ್ ಲೋಡೆಡ್ ಆಗಿದೆ. In case if the return of oil is to flow to the tank, the pressure port P will become tank port. ಅದು ರಿವರ್ಸ್ ಆಗೋ ಆಯಿಲ್ ರಿಟರ್ನ್ ಆಗೋ ಸಂದರ್ಭದಲ್ಲಿ, ರಿವರ್ಸ್ ಏನಾರ ಇದ್ದಂತ ಸಂದರ್ಭದಲ್ಲಿ ಆ ಪ್ರೆಷರ್ ಪೋರ್ಟ್ ಅಂತ ಏನು ಕರಿತೀವಿ, ಇಲ್ಲಿ ಬಿಕಮ್ ಎ ಟ್ಯಾಂಕ್ ಪೋರ್ಟ್. ಟಿ ಅಂತ ಕೂಡ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಬೈ ಮೀನ್ಸ್ ಆಫ್ ಎ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಇಂದ ಸರ್ಕ್ಯೂಟ್ ಡಿಸಿವಿ ಇದೆ, ಹಾಗಾಗಿ ಇದನ್ನ ಟ್ಯಾಂಕ್ ಪೋರ್ಟ್ ಅಂತ ಕೂಡ ನಾವು ಕರಿತೀವಿ. ಟಿ, ಟ್ಯಾಂಕ್ ಪೋರ್ಟ್ ಟಿ ಅಂತ ಕೂಡ ನಾವು ಕರಿತೀವಿ ಯಾವಾಗ ರಿಟರ್ನ್ ಆಫ್ ದಿ ಆಯಿಲ್ ಕೇಸ್ ನಲ್ಲಿ. ಇನ್ ದಿಸ್ ಕೇಸ್ ಈ ಫಿಗರ್ ನಂಬರ್ 4 ನಲ್ಲಿ ಎ ಬಿ ಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಒಂದು ಕಂಬೈನ್ಡ್ ಆಪರೇಷನ್ಸ್ ಇದೆ. ಇಲ್ಲಿ 4A ನಲ್ಲಿ ಒಂದು ಕಂಬೈನ್ಡ್ ಆಪರೇಷನ್ಸ್ ಕೊಟ್ಟಿದ್ದಾನೆ. 4A ಸೋಸ್ ಎ ಕಂಟ್ರೋಲ್ ವಾಲ್ವ್ ಈಸ್ ಅಡ್ಜಸ್ಟಬಲ್. ಇಲ್ಲಿ ಈ ರೀತಿ ಕೊಟ್ಟಿದ್ರೆ ಅದು ಅಡ್ಜಸ್ಟಬಲ್ ಅಂತ ಹೇಳಿ, ಕರ್ವೇಚರ್ ಮೇಲೆ ಒಂದು ಆರೋ ಮಾರ್ಕ್ ಕೊಟ್ಟಿದ್ರೆ. ಅಂಡ್ ಕಂಪನ್ಸೇಷನ್ ಇಸ್ ಗಿವನ್ ಫಾರ್ ಪ್ರೆಷರ್ ಆಸ್ ವೆಲ್ ಆಸ್ ಟೆಂಪರೇಚರ್. ಟೆಂಪರೇಚರ್ಸ್ ಪ್ರೆಷರ್ಗೆ ಕಂಪನ್ಸೇಷನ್ ಅನ್ನು ಕೊಟ್ಟಿದ್ದಾನೆ. ಇನ್ನು ಬೀಗ್ ಬಂದ್ರೆ so symbol for fixed type orifice and reducing value type compensation. ಇದು fixed type orifice, reducing type compensations ಅನ್ನ ಇಲ್ಲಿ ಕೊಟ್ಟಿದ್ದಾನೆ. ಫಿಗರ್ 4C ಬರೋಣ. ಲಾಸ್ಟ್ ಚಿತ್ರದಲ್ಲಿ ಇಲ್ಲಿ ವೇರಿಯಬಲ್ ಇದೆ, ಕಂಟ್ರೋಲ್ ಅನ್ನ ಮಾಡಬಹುದು. ಇಂಡಿಕೇಟ್ಸ್ ದಿ
ಅಡ್ಜಸ್ಟಬಲ್ ಆರಿಫೈಸ್ ಈ ರೀತಿ ಕೊಟ್ರೆ ಹಿಂಗೆ ಆರೋ ಮಾರ್ಕ್ ಕೊಟ್ಬಿಟ್ರೆ ಏನಂತ ಅರ್ಥ, ಅಲ್ಲಿ ಅಡ್ಜಸ್ಟಬಲ್ ಆರಿಫೈಸ್ ಇದೆ. ಅಂಡ್ ಆಲ್ಸೋ ಇಟ್ಸ್ ಎ ರಿಲೀಫ್ ವಾಲ್ವ್ ಟೈಪ್ ಕಾಂಪನ್ಸೇಷನ್. ಈ ರೀತಿ 3 ಟೈಪ್ ವಾಲ್ವ್. ಇಲ್ಲಿ ಅಡ್ಜಸ್ಟಬಲ್ ಆರಿಫೈಸ್ ವಾಲ್ವ್ ಕೊಟ್ಟ, ವೇರಿಯಬಲ್ ಫ್ಲೋ ಕಂಟ್ರೋಲ್ ವಾಲ್ವ್ ಕೊಟ್ಟ, ಮತ್ತೆ ಇಲ್ಲಿ NRV ಚೆಕ್ ವಾಲ್ವ್ ಅನ್ನ ಹಾಕ್ತಾ. ಸೊ ಇಲ್ಲಿ ಫಿಗರ್ ಬಿ ನಲ್ಲಿ ಫಿಕ್ಸೆಡ್ ಟೈಪ್ ಆರಿಫೈಸ್ ತೋರಿಸ್ತಾ, ಫಿಗರ್ 4C ನಲ್ಲಿ ಅಡ್ಜಸ್ಟಬಲ್ ಆರಿಫೈಸ್ ಅನ್ನ ಮತ್ತು ರಿಲೀಫ್ ವಾಲ್ವ್ ಟೈಪ್ ಕಾಂಪನ್ಸೇಷನ್ಸ್ ಅನ್ನು ತೋರಿಸಿರ್ತಕ್ಕಂಥ ಸಿಂಬಲ್ಸ್ ಅನ್ನು ನಾವೀಗ ತಿಳ್ಕೊಂಡ್ವಿ. ದೆನ್ ನಾನು ಆರಿಫೈಸ್ ಅಂತ ಹೇಳಿದೆ. ನನಗೆ ದ ಸೇಪ್ ಆಫ್ ಅನ್ ಆರಿಫೈಸ್ ಅಂಡ್ ರೆಸ್ಟ್ರಿಕ್ಷನ್. ನೋಡಿ ರೆಸ್ಟ್ರಿಕ್ಷನ್ಸ್ ಯಾವಾಗ ಆಗುತ್ತೆ ನೋಡಿ, ಬೇರೆ ಬೇರೆ ತರ ಸೇಪ್ ಇದೇ ತರ ಇರಬೇಕು, ಸ್ಕ್ವೇರ್ ಟೈಪ್ ಇರಬೇಕು, ಟ್ಯೂಬ್ ಟೈಪ್ ಇರಬೇಕು ಅಂತ ಏನಿಲ್ಲ. ನೋಡಿ ಇಲ್ಲಿ ಬಿ ಟೈಪ್ ಕೊಟ್ಟ ರೆಸ್ಟ್ರಿಕ್ಷನ್. ದಿಸ್ ಇಸ್ ಆರಿಫೈ, ದಿಸ್ ಇಸ್ restrictor. The shape of an orifice and restrictor are shown in this figure. Restrictor is a less sensitive to temperature variations. Restrictor ಇದೆಯಲ್ಲ, ಇದು ಟೆಂಪರೇಚರ್ ಗೆ ಕಡಿಮೆ ಸೆನ್ಸಿಟಿವ್. ಈ ಆರಿಫೈಸ್ ಈ ರೀತಿ ಸ್ಟ್ರೈಟ್ ಇದ್ರೆ ಫ್ರಿಕ್ಷನ್ ಜಾಸ್ತಿ ಆಗಿ ಹೀಟ್ ಬೇಗ ಜಾಸ್ತಿ ಆಗೋಗುತ್ತೆ, ಪ್ರೆಷರ್ ಲಾಸ್ ಆಗೋಗುತ್ತೆ. ಬಟ್ ಈ ತರ ಡಿಸೈನ್ಸ್ ಅನ್ನ ನಾವು ಚೇಂಜ್ ಮಾಡಿದಾಗ ಟೆಂಪರೇಚರ್ಗೆ, ಹೀಟ್ಗೆ ಸೆನ್ಸಿಟಿವ್ ಕಡಿಮೆ. And also the flow characters are changed in the following aspects. Flow characters ಅಂತ ಕರಿತೀವಿ, ಅದು ಚೇಂಜ್ ಆಗುತ್ತೆ. ಯಾವುದರ ಆಧಾರದ ಮೇಲೆ? ಒಂದು ದ ವೆಲಾಸಿಟಿ ಪಾಸ್ಟ್ ದ ವೆಲ್, ಎರಡನೇದು ಪ್ರೆಷರ್ ಅಟ್ ದ ಔಟ್ಲೆಟ್ ಆಫ್ ದ ವಾಲ್ವ್ ಇಸ್ ಲೆಸ್ ದೆನ್ ದಟ್ ಆಫ್ ಇನ್ಲೆಟ್. ಇನ್ಲೆಟ್ ಅಲ್ಲಿ ಜಾಸ್ತಿ ಹೋಗಿ ಔಟ್ಲೆಟ್ ಅಲ್ಲಿ ಕಡಿಮೆ ಪ್ರೆಷರ್ ಬರ್ತಕ್ಕಂಥ ಇವೆರಡರಿಂದ ಏನಾಗ್ಬೋದು, ಫ್ಲೋ ಕ್ಯಾರೆಕ್ಟರ್ಸ್ ಚೇಂಜಸ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಇನ್ನು ಎಲ್ಲೆಲ್ಲಿ ಈ ವೇರಿಯಬಲ್ ಫ್ಲೋ ಕಂಟ್ರೋಲ್ ವಾಲ್ವ್ ಅನ್ನ ಬಳಕೆಯನ್ನ ಮಾಡ್ತಾರೆ, ಅಪ್ಲಿಕೇಶನ್ಸ್ ಆಫ್ ವೇರಿಯಬಲ್ ಫ್ಲೋ ಕಂಟ್ರೋಲ್ ವಾಲ್ವ್. ನೋಡಿ ಇಲ್ಲಿ ಇದು ನೋಡಿದ ತಕ್ಷಣ ಗೊತ್ತಾಗ್ಬೋದು ನಿಮ್ಗೆ, ಇದೊಂದು ಕಾರ್ ಸರ್ವಿಸ್ ಸ್ಟೇಷನ್. ಅಲ್ಲಿ ಕಾರನ್ನ ಕೆಳಗಡೆಯಿಂದ ಮೇಲ್ಗಡೆಗೆ ವಾಶ್ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅಥವಾ ರಿಪೇರಿ ಮಾಡುವಂತ ಸಂದರ್ಭದಲ್ಲಿ ಲಿಫ್ಟ್ ಮಾಡ್ತಾರೆ, ಲಿಫ್ಟಿಂಗ್ ಜಾಕ್ ಮೂಲಕ. ಅಲ್ಲಿ ವೇರಿಯಬಲ್ ಫ್ಲೋ ಕಂಟ್ರೋಲ್ ಯೂಸ್ ಮಾಡ್ತಾರೆ. ಬೈ ಮೀನ್ಸ್ ಆಫ್ ಥ್ರೋಟ್ಲಿಂಗ್ ಸ್ಪೀಡ್ ಕೆನ್ ಬಿ ಇಂಪೆಂಡೆಂಟ್ಲಿ ವೇರಿಯಬಲ್. ಎಷ್ಟು ಬೇಕೋ ಅಷ್ಟನ್ನ ಮೇಲಕ್ಕೆ ಏರ್ಸ್ತಕ್ಕಂಥದ್ದು, ಎಷ್ಟು ಎಲ್ಲಿ ಬೇಕೋ ಅಲ್ಲಿ ನಿಲ್ಲಿಸ್ಕೊಳ್ತಕ್ಕಂಥದ್ದು. ದಟ್ ಮೀನ್ಸ್ as shown in this figure, the platform for lifting a car can be raised faster. ಇದನ್ನ ಫಾಸ್ಟ್ ಆಗಬೇಕಾದ್ರೂ ಅಪ್ ಮಾಡಬಹುದು, ಸ್ಲೋ ಆಗಬೇಕಾದ್ರೂ. ಯಾವ ತರ ಯಾವ್ದ್ರಲ್ಲಿ ಮಾಡ್ತಾರೆ? ಬೈ ಮೀನ್ಸ್ ಆಫ್ ಸಿಲಿಂಡರ್ ನ ಮೂವ್ಮೆಂಟ್ ಮೂಲಕ. ಇಲ್ಲಿದೆ ನೋಡಿ ಸಿಲಿಂಡರ್, ಇಲ್ಲಿ ವೇರಿಯಬಲ್ ಫ್ಲೋ ಕಂಟ್ರೋಲ್ ವಾಲ್ವ್ ಅನ್ನ ಕೊಟ್ಟಿದ್ದಾರೆ. ಅಡ್ಜಸ್ಟಬಲ್, ಇದು ಫಾಸ್ಟ್ ಆಗಬೇಕಾದ್ರೂ ಮಾಡಬಹುದು, ಸ್ಲೋ ಆಗಬೇಕಾದ್ರೂ ಅಪ್ ಅಂಡ್ ಡೌನ್ ಅನ್ನ ಮೂವ್ಮೆಂಟ್ ಅನ್ನ ಮಾಡಬಹುದು. ದ ಸಿಲಿಂಡರ್ ಮೂವ್ಮೆಂಟ್ ಇನ್ ದ ಟರ್ನ್ ಕ್ಯಾನ್ ಬಿ ವೇರಿಡ್ ಬೈ ರೆಸ್ಟ್ರಿಕ್ಟೆಡ್ ಆಯಿಲ್ ಸಪ್ಲೈ ಥ್ರೂ ಎ ಫ್ಲೋ ಕಂಟ್ರೋಲ್. ಆಯಿಲ್ ಕಂಟ್ರೋಲ್ ಅನ್ನ ರೆಸ್ಟ್ರಿಕ್ಟ್ ಮಾಡಿ ಪ್ರೆಷರ್ ಅನ್ನ ಇಲ್ಲಿ ಎಷ್ಟು ನಾವು ಪ್ಯಾಸೇಜ್ ಅನ್ನ ಕೊಡ್ತೀವಿ, ಪಾಸ್ ಮಾಡ್ತೀವಿ ಆಯಿಲ್, ಅದರ ಆಧಾರದ ಮೇಲೆ ಫಾಸ್ಟ್ ಆಗಿ ಹೋಗುತ್ತೋ ಸ್ಲೋ ಆಗಿ ಹೋಗುತ್ತೋ ಅಂತ ನಾವು ಕಂಟ್ರೋಲ್ ಅನ್ನ. ಇದು ಒಂದು ಅಪ್ಲಿಕೇಶನ್ಸ್. ಅನದರ್ ಒನ್ ಅಪ್ಲಿಕೇಶನ್ ಫಾರ್ ಆಟೋ ಫೀಡ್ ಆಫ್ ದಿ ಡ್ರಿಲ್ಲಿಂಗ್ ಆಪರೇಷನ್ಸ್. ಆಟೋ ಫೀಡ್ ಕೊಡ್ಲಿಕ್ಕೆ ಡ್ರಿಲ್ಲಿಂಗ್ ಆಪರೇಷನ್ ಅಲ್ಲಿ ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ದಿಸ್ ಇಸ್ ಸ್ಪೀಡ್, ದಿಸ್ ಇಸ್ ರ್ಯಾಪಿಡ್ ರಿಟರ್ನ್. ಕೆಲಸ ಆದ ತಕ್ಷಣ ಹಿಂದೆ ಚೆಕ್ ಅಂತ ಮೇಲೆ ಹೊಟ್ಟೋಗೋದು. ಸೊ ರ್ಯಾಪಿಡ್ ರಿಟರ್ನ್. ದ ಸ್ಲೋ ಫೀಡ್ ಇನ್ ವರ್ಟಿಕಲ್ ಡೈರೆಕ್ಷನ್ಸ್ ಇಸ್ ಇಂಪಾರ್ಟೆಡ್ ಬೈ ಅ ಸಿಲಿಂಡರ್ ರಿಸೀವಿಂಗ್ ರೆಸ್ಟ್ರಿಕ್ಟೆಡ್ ಫ್ಲೋ ಆಫ್ ಆಯಿಲ್. ದಟ್ ಮೀನ್ಸ್ ಆಫ್ಟರ್ ಫಿನಿಶಿಂಗ್ ದ ಆಪರೇಷನ್ಸ್, ಡ್ರಿಲ್ಲಿಂಗ್ ಮಾಡಿದ ತಕ್ಷಣ ದ ಡ್ರಿಲ್ ಹೆಡ್ ಹ್ಯಾಸ್ ಟು ಮೂವ್ ಫಾಸ್ಟ್ ಇನ್ ಅಪ್ವರ್ಡ್ ಡೈರೆಕ್ಷನ್ಸ್. ಏನಾಗುತ್ತೆ, ಡ್ರಿಲ್ ಹೆಡ್, ನಿಮ್ಮ ಡ್ರಿಲ್ ಬಿಟ್ ಏನಾಗುತ್ತೆ, ಮೇಲ್ಗಡೆಗೆ ಫಾಸ್ಟ್ ಆಗಿ ಮೂವ್ ಆಗ್ತದೆ. ಸೊ ದಿಸ್ ಇಸ್ ಅನದರ್ ಒನ್ ಅಪ್ಲಿಕೇಶನ್ಸ್ ಆಫ್ ಫ್ಲೋ ಕಂಟ್ರೋಲ್ ವಾಲ್ವ್. ದಿಸ್ ಇಸ್ ಪಾಸಿಬಲ್ ಬೈ ಅಡ್ಮಿಟಿಂಗ್ ಫುಲ್ ಫ್ಲೋ ಆಫ್ ಆಯಿಲ್ ಅಗೇನ್ಸ್ಟ್ ದ ಚೆಕ್. ಫುಲ್ ಫ್ಲೋ ಆಫ್ ಆಯಿಲ್ ಕೊಟ್ರೆ ಅದು ಆ ರೀತಿ ಸಿಲಿಂಡರ್ ಅಪ್ಲಿಕೇಶನ್ಸ್ ಅನ್ನ ಕೊಟ್ಟಿದ್ದಾನೆ ನೋಡಿ ಇಲ್ಲಿ ಚಿತ್ರದಲ್ಲಿ. ದೆನ್ ಅನದರ್ ಒನ್ ವೇ ಫ್ಲೋ ಕಂಟ್ರೋಲ್ ವಾಲ್ವ್. ಆ ಒಂದು ಚಿತ್ರವನ್ನು ನಿಮಗೆ ತೋರಿಸ್ತೀನಿ. ದಿಸ್ ಇಸ್ ಒನ್ ವೇ ಫ್ಲೋ ಕಂಟ್ರೋಲ್ ವಾಲ್ವ್. ಒನ್ ವೇ, ಒಂದು ಸೈಡ್ ಇಂದ ಹೋಗ್ತಕ್ಕಂಥದ್ದು. ಎ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ ಆಫ್ ಎ ಫ್ಲೋ ಕಂಟ್ರೋಲ್ ವಾಲ್ವ್ ಇಸ್ ದಟ್ ಅನ್ ಅಡ್ಜಸ್ಟಬಲ್ ಫ್ಲೋ ಇಸ್ ರಿಕ್ವೈರ್ಡ್ ಇನ್ ಒನ್ ಡೈರೆಕ್ಷನ್ ಅಂಡ್ ಫುಲ್ ಫ್ಲೋ ಇಸ್ ರಿಕ್ವೈರ್ಡ್ ಇನ್ ದ ರಿವರ್ಸ್ ಡೈರೆಕ್ಷನ್.
It is possible by the inductions of a check. ಇದು ಒಂದು ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ ಬೇಕಾಗುತ್ತೆ. ಎಲ್ಲಿ ನಮಗೆ ಒಂದು ಫ್ಲೋ ನಲ್ಲಿ ಒನ್ ಡೈರೆಕ್ಷನ್ ನಲ್ಲಿ ನಾವು ಅಡ್ಜಸ್ಟಬಲ್ ಮಾಡಬೇಕು. ಅಲ್ಲಿ ನಾವೇನ್ ಮಾಡ್ತೀವಿ, ಈ ವೇರಿಯಬಲ್ ಫ್ಲೋ ಅನ್ನ ಹಾಕೊಳ್ತೀವಿ. ಇನ್ನೊಂದು ರಿವರ್ಸ್ ಡೈರೆಕ್ಷನ್ ನಲ್ಲಿ ಏನ್ ಮಾಡಬೇಕು, ಫಾಸ್ಟ್ ಆಗಿ ಬರಬೇಕು ಆಯಿಲ್, ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇರಬಾರ್ದು, ಒನ್ ವೇ ಫ್ಲೋ ಆಗ್ಬೇಕು. ಅದಕ್ಕೊಂದು ಚೆಕ್ ವಾಲ್ ಹಾಕ್ತಿವಿ. ನೋಡಿ, ಅದು ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಎ ಬಿ, ಇಲ್ಲಿ ಕೆಳಗಡೆ ಏನ್ ಕೊಟ್ಟಿದ್ದಾನೆ ಚೆಕ್ ವಾಲ್. ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಅವೇ ಹೊಟ್ಟೋಗುತ್ತೆ, ನಾವು ಕಂಟ್ರೋಲ್ ಮಾಡಬಹುದು, ಎಷ್ಟು ಬೇಕಾದ್ರೂ ಬಿಡ್ಬೋದು. ಅದಾದ್ಮೇಲೆ ಆಕ್ಟಿವೇಟ್ ಆದ್ಮೇಲೆ ಮತ್ತೆ ರಿಟರ್ನ್ ಬರುತ್ತಲ್ಲ ಬಿ ಇಂದ, ಸೊ ಬಿ ಇಂದ ಇಲ್ಲಿ ಹೋಗಲ್ಲ, ಅದು ಬಿ ಇಂದ ಎಲ್ಲಿ ಬರುತ್ತೆ, ಬಿ ಇಂದ ಇಲ್ಲಿ ಬಂದು ಚೆಕ್ ವಾಲ್ ಅಲ್ಲಿ ಚೆಕ್ ಅಂತ ಇಲ್ಲಿ ಪಿ ಅಥವಾ ಟ್ಯಾಂಕ್ ಪೋರ್ಟ್ ಅಂತ ಹೇಳಿದ್ನಲ್ಲ, ಇಲ್ಲಿಗೆ ಹೋಗುತ್ತೆ. ಸೊ ದಿಸ್ ಇಸ್ ಒನ್ ವೇ ಫ್ಲೋ ಕಂಟ್ರೋಲ್ ವಾಲ್. ಇಲ್ಲಿ ನಾಚ್ ಅನ್ನ ಕೊಟ್ಟಿದ್ದಾನೆ. ದಿಸ್ ಇಸ್ ಫಾರ್ವರ್ಡ್ ಮೂವ್ಮೆಂಟ್, ದಿಸ್ ಇಸ್ ರಿವರ್ಸ್ ಮೂವ್ಮೆಂಟ್, ಓಪನಿಂಗ್ ಆಫ್ ಸ್ಪ್ರಿಂಗ್ ಲೋಡೆಡ್ ಬಾಲ್, ಒನ್ ವೇ ಫ್ಲೋ ಕಂಟ್ರೋಲ್ ವಾಲ್ವ್ ಇದು. ಇಲ್ಲಿ ಬಾಲ್ ವಾಲ್ ತರ ಇದೆ ಇದು. ಸೊ ದಿಸ್ ಇಸ್ ನಾಚ್ ಕೊಟ್ಟಿದೆ, ನಾಚ್ ಟೈಪ್ ಅದೇನದು, ದಟ್ ಇಸ್ ರೆಸ್ಟ್ರಿಕ್ಟರ್ ಅಂತ ಕರಿತೀವಿ, ಸೇಪ್ ಆಫ್ ದಿ ನಾಚ್. ದಿಸ್ ಇಸ್ ಫಾರ್ವರ್ಡ್ ಅಂದ್ರೆ ಅಲ್ಲಿ ರೆಸ್ಟ್ರಿಕ್ಷನ್ಸ್ ಇದೆ, ಅಲ್ಲಿ ಏನನ್ನ ಯೂಸ್ ಮಾಡಿದ್ದಾರೆ, ವೇರಿಯಬಲ್ ಫ್ಲೋ ಕಂಟ್ರೋಲ್ ವಾಲ್ವ್ ಅನ್ನ ಹಾಕಿದ್ದಾರೆ. ಇಯರ್ ಸ್ಪ್ರಿಂಗ್ ರಿಟರ್ನ್ ಬ್ಯಾಕ್ ರಿವರ್ಸ್ ಡೈರೆಕ್ಷನ್ಸ್, ಇಲ್ಲಿ ಏನನ್ನ ಯೂಸ್ ಮಾಡಿದ್ದಾರೆ, ಚೆಕ್ ವಾಲ್ವ್ ಅನ್ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಈ ಒಂದು ಚಿತ್ರದಲ್ಲಿ ನೀವು ಒನ್ ವೇ ಫ್ಲೋ ಕಂಟ್ರೋಲ್ ವಾಲ್ವ್ ಅಲ್ಲಿ ದ ರೆಸ್ಟ್ರಿಕ್ಟೆಡ್ ಪಾಸೇಜ್ ಇಸ್ ಬೈ ಮೀನ್ಸ್ ಆಫ್ ಲಾಂಗಿಟ್ಯೂಡನಲ್ ನಾಚ್ ಇನ್ ದ ವಾಲ್ವ್ ಬಾಡಿ. ಒಂದು ಲಾಂಗಿಟ್ಯೂಡನಲ್ ನಾಚ್ ಅನ್ನ ಕೊಟ್ಟಿದ್ದಾನೆ, ವಿ ನಾಚ್ ಅನ್ನ ಕೊಟ್ಟಿದ್ದಾನೆ. ಫುಲ್ ಫ್ಲೋ ಆಯಿಲ್ ಕಮಿಂಗ್ ಫ್ರಮ್ ಪೋರ್ಟ್ ಎ is restricted through this passage and only a limited oil flow through the outlet port. ಇಲ್ಲಿ ಫುಲ್ ಫ್ಲೋ ನ ಇದು ಕಂಟ್ರೋಲ್ ಮಾಡುತ್ತೆ, ರೆಸ್ಟ್ರಿಕ್ಷನ್ಸ್ ಮಾಡುತ್ತೆ, ಲಿಮಿಟೆಡ್ ಫ್ಲೋ ಆಗುತ್ತೆ. ಎಲ್ಲಿಗೆ, ಪೋರ್ಟ್ ಬಿ ಇಂದ ಹೊರಗಡೆ ಔಟ್ಲೆಟ್ ಬರಬೇಕಾದ್ರೆ, ದಟ್ ಇಸ್ ಕಾಲ್ಡ್ ಲಿಮಿಟೆಡ್ ಔಟ್ಲೆಟ್. It can be noticed that the oil also acts on the ball in the spring direction so that the ball firmly closes the port. ಬಾಲ್ ಏನ್ ಮಾಡಿದೆ, ಫರ್ಮ್ ಆಗಿ ಅದು ಆಕ್ಟ್ ಆಗಿ ಆ ಪೋರ್ಟ್ ಅನ್ನ ಬಂದು, ನೀವು ಆಯಿಲ್ ಹೋಗ್ತಕ್ಕಂಥ ಪೋರ್ಟ್ ಏನಿದೆ ಔಟ್ಲೆಟ್ ಪೋರ್ಟ್, ಅದನ್ನ ಬಂದ್ ಮಾಡಿ, ಫರ್ಮ್ಲಿ ಕ್ಲೋಸ್ ದ ಪೋರ್ಟ್ ದಟ್ ಕನೆಕ್ಟ್ಸ್ ಔಟ್ಲೆಟ್ ಪೋರ್ಟ್. ಅದೇ ಎಲ್ಲಿ ಕನೆಕ್ಟ್ ಮಾಡ್ತಾ ಇದೆ, ಔಟ್ಲೆಟ್ ಪೋರ್ಟ್ಗೆ ಕನೆಕ್ಟ್ ಆಗ್ತಾ ಇದೆ. ಇನ್ ದ ರಿವರ್ಸ್ ಡೈರೆಕ್ಷನ್, ಈಗ ರಿವರ್ಸ್ ಡೈರೆಕ್ಷನ್ ವೇರಾಸ್ ಇನ್ ದ ರಿವರ್ಸ್ ಡೈರೆಕ್ಷನ್ ದಟ್ ಇಸ್ ಫ್ರಮ್ ಬಿ ಟು ಎ, ಈಗ ಬಿ ಇಂದ ಎ ಬರಬೇಕು. ಆಯಿಲ್ ಫೋರ್ಸ್ ಆಕ್ಟ್ಸ್ ಆನ್ ದ ಬಾಲ್. ಈ ಆಯಿಲ್ ಫೋರ್ಸ್ ಯಾವ್ದ್ರ ಮೇಲೆ ಬೀಳ್ತು, ಬಾಲ್ ಮೇಲೆ ಬಿಡ್ತು, ಎಗೇನ್ಸ್ಟ್ ದ ಸ್ಪ್ರಿಂಗ್ ಫೋರ್ಸ್. thus the ball is lifted. ಅವಾಗ ಬಾಲ್ ಏನಾಗುತ್ತೆ ಮೇಲಕ್ಕೆ, ಇದೊಂಥರ ಬಾಲ್ ಚೆಕ್ ವಾಲ್, ಬಾಲ್ ಏನಾಗುತ್ತೆ ಮೇಲಕ್ಕೆ ಲಿಫ್ಟ್ ಆಗುತ್ತೆ. ದಿಸ್ ಇಸ್ ಬಾಲ್ ಚೆಕ್ ವಾಲ್, ಬಾಲ್ ಏನಾಗುತ್ತೆ ಮೇಲಕ್ಕೆ ಲಿಫ್ಟ್ ಆಗುತ್ತೆ. ಅದನ್ನೇ ಹೇಳಿದ್ದು ನಾನ್ ರಿಟರ್ನ್ ವಾಲ್ ಅಂತ ಕರಿತೀವಲ್ಲ, ಅದನ್ನ ಬಾಲ್ ಚೆಕ್ ವಾಲ್. ದಟ್ ಬಾಲ್ ಇಸ್ ಲಿಫ್ಟೆಡ್ ಅಪ್ ಇಟ್ಸ್ ಸೀಟ್ ಅಂಡ್ ಆಯಿಲ್ ರಸಸ್ ಮೀನ್ಸ್ ಫ್ಲೋ ಟು ಪೋರ್ಟ್ ಎ. ಈ ಕಡೆಗೆ ಬಿ ಇಂದ ಎಗೆ ಬರುತ್ತೆ, ಆಯಿಲ್ ಫೋರ್ಸ್ಗೆ ಮೇಲ್ಕೋಯ್ತು, ಈ ಕಡೆಗೆ ರಿಟರ್ನ್ ಆಯ್ತು. At the same time, a limited passing of oil through the throttling passage also enters port. So, ಅದೇ ಸಂದರ್ಭದಲ್ಲಿ ಸೇಮ್ ಟೈಮ್ ನಲ್ಲಿ ಲಿಮಿಟೆಡ್ ಪಾಸಿಂಗ್ ಆಫ್ ಆಯಿಲ್, ಸ್ವಲ್ಪ ಎಷ್ಟು ಪ್ರಮಾಣ ಇರುತ್ತದೋ ಅಷ್ಟು ಪ್ರಮಾಣದ ಆಯಿಲ್ ಥ್ರೋಟ್ಲಿಂಗ್ ಪ್ಯಾಸೇಜ್ ನಲ್ಲಿ ಎಂಟರ್ ಆಗುತ್ತೆ ಪೋರ್ಟ್ ಎಗೆ ಥ್ರೋಟ್ಲಿಂಗ್ ಪ್ಯಾಸೇಜ್ ನಲ್ಲಿ ಎಂಟರ್ ಆಗುತ್ತೆ. Thus the full flow of oil is ensured at port A. ಯಾವಾಗ ಏನಾಗುತ್ತೆ, full flow ensured at port A. Reverse directions ನಲ್ಲಿ. This is one way flow control valve working system. ಇಲ್ಲಿ ನಿಮಗೆ ಒಂದು ಚಾರ್ಟ್ ಅನ್ನ ತೋರಿಸ್ತಾ ಹೋಗ್ತೀನಿ. This chart illustrates various design of orifice, restriction, resistance offered, the dependence on viscosity, case of adjustment and effectiveness of the design. ಈ ಚಾರ್ಟ್ ನಲ್ಲಿ ಬೇರೆ ಬೇರೆ ಡಿಸೈನ್ಸ್ ಇರ್ತಕ್ಕಂಥ ಆರಿಫೈಸ್ ರೆಸ್ಟ್ರಿಕ್ಷನ್ಸ್ ಇದೆ, ಅದನ್ನ ನೋಡ್ತಾ ಹೋಗೋಣ. ಇಲ್ಲಿ ಟೈಪು, ಇಲ್ಲಿ ರೆಸಿಸ್ಟೆನ್ಸ್, ಇಲ್ಲಿ ಡಿಪೆಂಡೆನ್ಸ್ ಆನ್ ವಿಸ್ಕೋಸಿಟಿ, ಇಲ್ಲಿ ಅಡ್ಜಸ್ಟ್ಮೆಂಟ್, ಇಲ್ಲಿ ಡಿಸೈನ್. ಇಲ್ಲಿ ನೋಡಿ, ನೀಡಲ್ ರೆಸ್ಟ್ರಿಕ್ಟರ್ ಅಂತ ನಾವು ಯೂಸ್ ಮಾಡ್ತೀವಿ. ನೀಡಲ್ ವಾಲ್ವ್ ಅಂತೆಲ್ಲ ಯೂಸ್ ಮಾಡುವ ಚೆಕ್ ವಾಲ್ವ್, ದಟ್ ಇಸ್ ನೀಡಲ್ ರೆಸ್ಟ್ರಿಕ್ಟರ್ ಅಂತ ನಾವು ಕರೀತೀವಿ. ಇದು ಇನ್ಕ್ರೀಸ್ ಇನ್ ವೆಲಾಸಿಟಿ, ಹೈ ಫ್ರಿಕ್ಷನ್
going to long throttling path. ಇದು ರೆಸಿಸ್ಟೆನ್ಸ್ ಯಾವ್ದು ರೆಸಿಸ್ಟೆನ್ಸ್ ಆಫರ್ಡ್ ಏನಿದೆ ಇಲ್ಲಿ ಇನ್ಕ್ರೀಸ್ ಇನ್ ವೆಲಾಸಿಟಿ ಹೈ ಫ್ರಿಕ್ಷನ್ಸ್ ಗೋಯಿಂಗ್ ಟು ಲಾಂಗ್ ಥ್ರೋಟ್ಲಿಂಗ್ ಪಾತ್. ಇಲ್ಲಿ ಡಿಪೆಂಡೆನ್ಸ್ ಆನ್ ವಿಸ್ಕೋಸಿಟಿ ಏನಿದೆ ಕನ್ಸಿಡರಬಲ್ ಡ್ಯೂ ಟು ಹೈ ಫ್ರಿಕ್ಷನ್. ಇದನ್ನ ನಾವು ಕನ್ಸಿಡರ್ ಮಾಡಬಹುದು ಯಾವ್ದನ್ನ ನೀಡಲ್ ರೆಸ್ಟ್ರಿಕ್ಟ್. ಅಡ್ಜಸ್ಟ್ಮೆಂಟ್ ಎಕ್ಸೆಸಿವ್ ಕ್ರಾಸ್ ಸೆಕ್ಷನಲ್ ಡಿಸೈನ್. excessive cross-sectional design and also the design is simple and economical also. ಇನ್ನು ಎರಡನೇ ಟೈಪ್ ಬಂದ್ರೆ ನೀವು ಆರಿಫೈಸ್ ಟೈಪ್ಗೆ ಸರ್ಕಂಫರೆನ್ಸಿಯಲ್ ರೆಸ್ಟ್ರಿಕೇಟರ್ ನಲ್ಲಿ ತೋರಿಸ್ತೇವೆ, ಒಂದು ವಿ ಸೇಪ್ ಒಂದು ಹೋಲ್ ಟೈಪ್. ಅದರಲ್ಲಿ ಇದು ಬೇರೆ ಬೇರೆ. ಇದು ಅಷ್ಟೇನೆ ಇನ್ಕ್ರೀಸ್ ಇನ್ ವೆಲಾಸಿಟಿ ಹೈ ಫ್ರಿಕ್ಷನ್ ಗೋಯಿಂಗ್ ಲಾಂಗ್ ಥ್ರೋಟ್ಲಿಂಗ್ ಪಾತ್. ಇಲ್ಲಿ ಡಿಪೆಂಡೆನ್ಸ್ ಏನು, ಇದು ಕೂಡ ಕನ್ಸಿಡರಬಲ್ ಡ್ಯೂ ಟು ದ ಹೈ ಫ್ರಿಕ್ಷನ್ but lower than for the needle restricator. Surface total adjustment travel only 90 degree. ಇದು ವಿಸ್ಕೋಸಿಟಿ ಡಿಪೆಂಡೆನ್ಸ್ ಕಡಿಮೆ ಯಾವುದು ಕಂಪೇರ್ ಮಾಡಿದಾಗ ನೀಡಲ್ ರೆಸ್ಟ್ರಿಕೇಟರ್ ಕಂಪೇರ್ ಮಾಡಿದಾಗ. ಇದು ಸ್ಟಡಿ ಕ್ರಾಸ್ ಸೆಕ್ಷನಲ್ ಎನ್ಲಾರ್ಜ್ಮೆಂಟ್ ಅಡ್ಜಸ್ಟ್ಮೆಂಟ್ ಅಪ್ ಟು 90 ಡಿಗ್ರಿ. 90 ಡಿಗ್ರಿ ವರೆಗೆ ಇದನ್ನ ಅಡ್ಜಸ್ಟ್ಮೆಂಟ್ ಅನ್ನ ನಾವು ಮಾಡ್ಕೋಬಹುದು. ಇಟ್ಸ್ ಆಲ್ಸೋ ಸಿಂಪಲ್ ಡಿಸೈನ್, ಎಕನಾಮಿಕಲ್ ಬಟ್ ಕಾಂಪ್ಲಿಕೇಟೆಡ್. ಯಾವುದು ಇದು ಸರ್ಕಂಫರೆನ್ಸಿಯಲ್ ರೆಸ್ಟ್ರಿಕೇಟರ್ ಏನಿದೆ ಇದು ಕಾಂಪ್ಲಿಕೇಟೆಡ್ ಯಾವುದು ಕಂಪೇರ್ ಮಾಡಿದಾಗ ನೀಡಲ್ ರೆಸ್ಟ್ರಿಕೇಟರ್ ಕಂಪೇರ್ ಮಾಡಿದಾಗ. ಇನ್ನೊಂದು ಲಾಂಗಿಟ್ಯೂಡಿನಲ್ ರೆಸ್ಟ್ರಿಕ್ಟರ್ ಅಂತ ಇದೆ ಬೈ ಲೀನಿಯರ್ ಸ್ಲಾಟ್. ಇದು ರೆಸಿಸ್ಟೆನ್ಸ್ ಇನ್ಕ್ರೀಸ್ ಇನ್ ವೆಲಾಸಿಟಿ ಹೈ ಫ್ರಿಕ್ಷನ್ಸ್ ಗೋಯಿಂಗ್ ಟು ಲಾಂಗ್ ಥ್ರೋಟ್ಲಿಂಗ್ ಪಾತ್ ಅಂಡ್ ಆಲ್ಸೋ ಕನ್ಸಿಡರಬಲ್ ಡ್ಯೂ ಟು ಹೈ ಫ್ರಿಕ್ಷನ್ಸ್ ಬಟ್ ಲೋವರ್ ದನ್ ಆಫ್ ದ ನೀಡಲ್ ರೆಸ್ಟ್ರಿಕ್ಟರ್ ಸರ್ಫೇಸ್ ಟೋಟಲ್ ಅಡ್ಜಸ್ಟ್ಮೆಂಟ್ ಟ್ರಾವೆಲ್ ಓನ್ಲಿ 90 degree. This adjustment is easy. Steady cross-sectional enlargement, adjustment up to 90 degree. However, sensitive adjustment going to long adjustment travel as per circumferential restrictor. ಯಾವುದು ಇದು ಅದಕ್ಕೆ ಕಂಪೇರ್ ಮಾಡಿದಾಗ ಡಿಸೈನ್ಸ್ ಸರ್ಕಂಫರೆನ್ಸಿಯಲ್ ರೆಸ್ಟ್ರಿಕೇಟರ್ ತರ ಇರುತ್ತೆ. ಮತ್ತೆ ಒಂದು ಇದೇ ಇಲಿಸ್ಟ್ರೇಷನ್ಸ್ ಇದೆ. ಗ್ಯಾಪ್ ರೆಸ್ಟ್ರಿಕ್ಟರ್ ಆರ್ ಪೊಪೆಟ್ ಅಂತ ಬರುತ್ತೆ ಆರಿಫೈಸ್. ಇಲ್ಲಿ ರೆಸಿಸ್ಟೆನ್ಸ್ ಯಾವ ರೀತಿ ಆಫರ್ಡ್, ಮೆಜಾರಿಟಿ ಇನ್ಕ್ರೀಸ್ ಇನ್ ವೆಲಾಸಿಟಿ ಲೋ ಫ್ರಿಕ್ಷನ್ ಶಾರ್ಟ್ ಥ್ರೋಟ್ಲಿಂಗ್ ಪಾತ್ ಇದೆ. ವಿಸ್ಕೋಸಿಟಿ ಲೋ ಇದೆ ಇಲ್ಲಿ. ಅಡ್ಜಸ್ಟ್ಮೆಂಟ್ ಬಂದು ಅನ್ಫೇವರಬಲ್ ಇವನ್ ಕ್ರಾಸ್ ಸೆಕ್ಷನಲ್ ಎನ್ಲಾರ್ಜ್ಮೆಂಟ್ ಅಡ್ಜಸ್ಟ್ಮೆಂಟ್ ಟ್ರಾವೆಲ್ ಆಫ್ 180 ಡಿಗ್ರಿ. ಇಟ್ ಈಸ್ ಆಲ್ಸೋ ಎಕನಾಮಿಕಲ್. ಗ್ಯಾಪ್ ರೆಸ್ಟ್ರಿಕ್ಟರ್ ವಿತ್ ಎಲಿಕ್ಸ್, ಒಂದು ಪೊಪೆಟ್ ಇನ್ನೊಂದು ಎಲಿಕ್ಸ್. ಇದರಲ್ಲಿ ರೆಸಿಸ್ಟೆನ್ಸ್ ಆಫರ್ಡ್ ಬಂದು ಇನ್ಕ್ರೀಸ್ ಇನ್ ವೆಲಾಸಿಟಿ ಮ್ಯಾಕ್ಸಿಮಮ್ ಫ್ರಿಕ್ಷನ್, ವಿಸ್ಕೋಸಿಟಿ ಇಂಡಿಪೆಂಡೆಂಟ್, ಡಿಪೆಂಡೆನ್ಸ್ ಆನ್ ವಿಸ್ಕೋಸಿಟಿ ಇಂಡಿಪೆಂಡೆಂಟ್, ease of adjustment, sensitive even cross-sectional enlargement adjustment, travel to 360 degree. It is expensive. Gap restricted with helix ಇದೆಯಲ್ಲ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ, ಎಕನಾಮಿಕಲಿ ತುಂಬಾ ದುಬಾರಿ. ಅದು ಲಾಸ್ಟ್ ಒನ್. These are all the some illustrations for various designs of RFIs restrictions. Now let us come to the requirements of adjustable restriction. Adjustable restrictions ಗೆ ಏನೇನು ರಿಕ್ವೈರ್ಮೆಂಟ್ಸ್ ಬೇಕು? ನಂಬರ್ 1 ಬಿಲ್ಡ್ ಆಫ್ ರೆಸಿಸ್ಟೆನ್ಸ್ ಇರಬೇಕು. ಬಿಲ್ಡ್ ಆಫ್ ರೆಸಿಸ್ಟೆನ್ಸ್. ಎರಡನೇದು ಚೇಂಜ್ ಇನ್ ಟೆಂಪರೇಚರ್ ಅಂಡ್ ಇನ್ ಟರ್ನ್ ದ ವಿಸ್ಕೋಸಿಟಿ ಶುಡ್ ನಾಟ್ ಅಫೆಕ್ಟ್ ದ ರೆಸಿಸ್ಟೆನ್ಸ್. ಟೆಂಪರೇಚರು ಚೇಂಜ್ ಆಗಬೇಕು, ಬಟ್ ಇದು ವಿಸ್ಕಾಸಿಟಿಗೆ ತಿರುಗಿ ಟೆಂಪರೇಚರ್ ಇಂದ ರೆಸಿಸ್ಟೆನ್ಸ್ಗೆ ಆಫರ್ ಮಾಡೋದಕ್ಕೆ ಏನಾಗಬೇಕು, ಇದು ಎಫೆಕ್ಟ್ ಅನ್ನ ಉಂಟು ಮಾಡಬಹುದು, ಯಾವುದೇ ರೀತಿ ತೊಂದರೆಯನ್ನ ಉಂಟು ಮಾಡಬಹುದು. ಚೇಂಜ್ ಇನ್ ಟೆಂಪರೇಚರ್. ಅಂಡ್ ಆಲ್ಸೋ ಅನದರ್ ರಿಕ್ವೈರ್ಮೆಂಟ್ಸ್ adjustment of flow. It depends on the orifice cross section area and control surface area. ಈ ಅಡ್ಜಸ್ಟ್ಮೆಂಟ್ ಫ್ಲೋ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ರಿಕ್ವೈರ್ಮೆಂಟ್ಸ್ ಅಂದ್ರೆ ಅದ್ರಿರ್ತಕ್ಕಂಥ ಆರಿಫೈಸ್ ಸೇಫು, ಸೈಜು, ಅದ್ರ ಕ್ರಾಸ್ ಸೆಕ್ಷನಲ್ ಏರಿಯಾ ಅದ್ರ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು. ಇಟ್ ಶುಡ್ ಬಿ ಎಕನಾಮಿಕಲ್ ಡಿಸೈನ್ ಇರಬೇಕು. ನಮಗೆ ರೆಸ್ಟ್ರಿಕ್ಷನ್ಸ್ ಎಕನಾಮಿಕಲ್ ಕೂಡ ಇರಬೇಕು. ಪಾಸಿಬಿಲಿಟಿ ಇಟ್ ಕುಡ್ ಅಲೋ ದ ಫ್ಲೋ ಇನ್ ಐದರ್ ಡೈರೆಕ್ಷನ್. ಎರಡು ಡೈರೆಕ್ಷನ್ ನಲ್ಲಿ ಫ್ಲೋನ ಹಸ್ಲಿಕ್ಕೆ ಏನಾಗಬೇಕು, ನಮಗೆ ಪಾಸಿಬಿಲಿಟಿ ಇರಬೇಕು, ಅವಕಾಶಗಳು ಇರಬೇಕು ಎರಡು ಡೈರೆಕ್ಷನ್ಸ್. ಸೊ ದಟ್ ಇಸ್ ದ ರಿಕ್ವೈರ್ಮೆಂಟ್ ಆಫ್ ಅಡ್ಜಸ್ಟಬಲ್ ರೆಸ್ಟ್ರಿಕ್ಷನ್. ಹೌ ಟು ಮೈಂಟೈನಿಂಗ್
ಕಾನ್ಸ್ಟೆಂಟ್ ಫ್ಲೋ ರೇಟ್ ಅನ್ನ ಯಾವ ರೀತಿ ಮೇಂಟೈನ್ ಮಾಡಿ. The amount of flow out of flow control valve depends on the throttle passage, pressure difference and oil viscosity set by the temperature. ಇಲ್ಲಿ ಕಾನ್ಸ್ಟೆಂಟ್ ಫ್ಲೋ ರೇಟ್ ಅನ್ನ ಯಾವ ರೀತಿ ಮೈಂಟೈನ್ ಮಾಡೋದು ಅಂತ ಅನ್ನೋ ಪ್ರಶ್ನೆ ಬಂದಾಗ ಇಲ್ಲಿ ಏನಾಗುತ್ತೆ, ಈ ಫ್ಲೋ ಕಂಟ್ರೋಲ್ ವಾಲ್ವ್ ನ ಏನ್ ಹಾಕೊಂಡಿರ್ತೀವಿ, ಇದರಲ್ಲಿ ಎಷ್ಟು ಅಮೌಂಟ್ ಫ್ಲೋ ಔಟ್ ಆಗ್ತಾ ಇದೆ, ಇಟ್ ಕ್ಯಾನ್ ಬಿ ಡಿಪೆಂಡ್, ಅದು ಎಷ್ಟು ಹೋಗ್ತಾ ಇದೆ ಫ್ಲೋ ಕಂಟ್ರೋಲ್ ವಾಲ್ವ್ ಮೂಲಕ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ಥ್ರೋಟಲ್ ಪ್ಯಾಸೇಜ್, ಆ ಥ್ರೋಟಲ್ ಗ್ಯಾಪ್ ಅಂತ ಹೇಳಿದೆ, ಮತ್ತೆ ಪ್ರೆಷರ್ ಡಿಫರೆನ್ಸ್, ಮತ್ತೆ ಆಯಿಲ್ ವಿಸ್ಕೋಸಿಟಿ. ಇಟ್ ಕ್ಯಾನ್ ಬಿ ಸೆಟ್ ಬೈ ದ ಟೆಂಪರೇಚರ್. ಆ ಮೂಲಕ ನಾವೇನ್ ಮಾಡ್ಬೋದು, ಕಾನ್ಸ್ಟೆಂಟ್ ಫ್ಲೋ ರೇಟ್ ಅನ್ನ ಮೇಂಟೈನ್ ಮಾಡಬಹುದು. The viscosity and passage remaining constant, the pressure difference on either side of the throttle alone affects the amount of flow. ಇಲ್ಲಿ ನೋಡಿ, ವಿಸ್ಕೋಸಿಟಿ ಮತ್ತೆ ಪ್ಯಾಸೇಜ್ ಎರಡು ಕಾನ್ಸ್ಟೆಂಟ್ ಇದ್ಬಿಟ್ರೆ, ಸ್ಥಿರವಾಗಿದ್ಬಿಟ್ರೆ, ಈ ಪ್ರೆಷರ್ ಡಿಫರೆನ್ಸ್ ಎರಡು ಸೈಡ್ ನಲ್ಲಿ ಬರ್ತಕ್ಕಂಥದ್ದು ಇದೇನ್ ಮಾಡುತ್ತೆ, ಅಮೌಂಟ್ ಆಫ್ ಫ್ಲೋಗೆ ಥ್ರೋಟಲ್ ನಲ್ಲಿ ಎಫೆಕ್ಟ್ ಅನ್ನ ಉಂಟು ಮಾಡುತ್ತೆ. Hence, if the flow is to be constant, the pressure differential should also be constant. ಹಾಗಾಗಿ ಫ್ಲೋ ಏನಾದ್ರೂ ಕಾನ್ಸ್ಟೆಂಟ್ ಇದ್ರೆ ಪ್ರೆಷರ್ ಡಿಫರೆನ್ಷಿಯಲ್ ಕೂಡ ಏನಿರುತ್ತೆ, ಕಾನ್ಸ್ಟೆಂಟ್ ಇರುತ್ತೆ. ಅವಾಗ ಏನಾಗುತ್ತೆ, ಫ್ಲೋ ರೇಟ್ ಅನ್ನ ನಾವು ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡಬಹುದು. ಆಲ್ಸೋ ದ ಫ್ಲೋ ಕಂಟ್ರೋಲ್ ವಾಲ್ವ್ ಆಪರೇಟಿಂಗ್ ಆನ್ ದಿಸ್ ಪ್ರಿನ್ಸಿಪಲ್ is called pressure compensated flow control valve ಅಂತ ಕರೀತೀವಿ. ಸೊ ಫ್ಲೋ ಕಂಟ್ರೋಲ್ ವಾಲ್ವ್ ಆಪರೇಟ್ ಆಗ್ತಕ್ಕಂಥದ್ದೇ ಈ ಪ್ರಿನ್ಸಿಪಲ್ ಮೇಲೆ. ಹಾಗಾಗಿ ಇದಕ್ಕೆ ನಾವೇನಂತ ಕರಿತೀವಿ, ಪ್ರೆಷರ್ ಕಾಂಪನ್ಸೇಟೆಡ್ ಫ್ಲೋ ಕಂಟ್ರೋಲ್ ವಾಲ್ವ್ ಅಂತ ಕರಿತೀವಿ. ಫ್ಲೋ ಕಾನ್ಸ್ಟೆಂಟ್ ಇದೆ, ಪ್ರೆಷರ್ ಡಿಫರೆನ್ಷಿಯಲ್ ಏನಾಗುತ್ತೆ, ಕಾನ್ಸ್ಟೆಂಟ್ ಆಗುತ್ತೆ. ದಟ್ಸ್ ವಾಟ್ ಇಸ್ ಕಾಲ್ಡ್ ಪ್ರೆಷರ್ ಕಾಂಪನ್ಸೇಟೆಡ್ ಫ್ಲೋ ಕಂಟ್ರೋಲ್ ವಾಲ್ವ್. ದಿಸ್ ಟೈಪ್ ಆಫ್ ವಾಲ್ವ್ can also be operated in either direction. ಎರಡು ಡೈರೆಕ್ಷನ್ಸ್ ನಾವು ಆಪರೇಟ್ ಅನ್ನ ಮಾಡಬಹುದು. So in this class we discussed flow control valve, variable flow control valve, ಅದರ ಸಿಂಬಲ್ಸ್, ಫಂಕ್ಷನ್ಸ್, ಅದರ ಪ್ರಿನ್ಸಿಪಲ್ಸ್, ಅದರ ಕಾನ್ಸ್ಟೆಂಟ್ ಫ್ಲೋ ಮೇಂಟೆನೆನ್ಸ್, ಅದರ ಕೆಲವು ಇಲ್ಲುಸ್ಟ್ರೇಷನ್ಸ್, ಆರಿಫೈಸ್, ಇವುಗಳನ್ನ ಈ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಮಕ್ಕಳ, ಇದಕ್ಕೆ ಹೆಚ್ಚಿನ ನಿಮಗೆ ಮಾಹಿತಿ ಬೇಕಾದ್ರೆ ನಿಮಿ ಫೋರ್ತ್ ಸೆಮ್ ವಿಕ್ಟರ್ ಸೆಕೆಂಡ್ ಇಯರ್ ನಿಮಿ ಫೋರ್ತ್ ಸೆಮ್ ವೀಕ್ ನಂಬರ್ 92 ನಲ್ಲಿ ಈ ಫ್ಲೋ ಕಂಟ್ರೋಲ್ ವಾಲ್ವ್ ಮತ್ತೆ ವೇರಿಯಬಲ್ ಫ್ಲೋ ಕಂಟ್ರೋಲ್ ವಾಲ್ವ್ ಅಂತ ಎರಡು ಟಾಪಿಕ್ ಇದೆ, ಅಲ್ಲಿ ನಿಮಗೆ ಇದರ ಮಾಹಿತಿ ಸಿಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಅಸೈನ್ಮೆಂಟ್ಸ್ ಅನ್ನ ಫಾರ್ವರ್ಡ್ ಮಾಡಿದ್ದೀನಿ. So ಎಲ್ಲರೂ ಸಾಲ್ವ್ ಮಾಡಿ. If any doubt of this topic or any hydraulics and pneumatic topic, ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಅನ್ನು ಹಾಕಿ ಆನ್ಸರ್ ಅನ್ನು ಕೊಟ್ಕೊಳ್ಳಿ, ಅಥವಾ ನೇರವಾಗಿ ನನಗೆ ದೂರವಾಣಿ ಕರೆಯನ್ನು ಮಾಡಿ ನಿಮ್ಮ ಡೌಟ್ಸ್ ಅನ್ನ ಪರಿಹಾರವನ್ನ ಮಾಡಿಕೊಳ್ಳಿ. ಕೀಪ್ ಹಾರ್ಡ್ ವರ್ಕಿಂಗ್, ಕೀಪ್ ವರ್ಕಿಂಗ್. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಶುಭವಾಗಲಿ ಮಕ್ಕಳೇ. ಧನ್ಯವಾದಗಳು.